ಓಂ ಶಾಂತಿ. ಶಿವಬಾಬಾ ನೆನಪಿದ್ದಾರೆ. ಮುರಳಿಯ ದಿನಾಂಕ ಇದೆ 6/1/2025. ಬಾಬಾ ತಿಳಿಸ್ತಾ ಇದ್ದಾರೆ, मीठे बच्चे, तुम्हारा एक एक बोल बहुत मीठा फर्स्ट क्लास होना चाहिए. ಮಧುರ ಮಕ್ಕಳೇ, ನಿಮ್ಮ ಒಂದೊಂದು ಮಾತು ಬಹಳ ಮಧುರ, ಸುಂದರವಾಗಿರಬೇಕು. जैसा बाप दुख हरता सुख करता है, वैसे बाप समान सबको सुख दो. ಹೇಗೆ ತಂದೆಯು ದುಃಖ ಹರ್ತ ಸುಖ ಕರ್ತನಾಗಿದ್ದಾರೆ, ಹಾಗೆಯೇ ತಂದೆಯ ಸಮಾನ ಎಲ್ಲರಿಗೆ ಸುಖ ನೀಡಿ. ತಂದೆಯ ಸಮಾನ ಎಲ್ಲರಿಗೂ ಸುಖ ನೀಡಿ. बाबा प्रश्न ತಿಳಿಸ್ತಾ ಇದ್ದಾರೆ, लौकिक मित्र संबंधियों को ज्ञान देने के लिए युक्ति क्या है? ಲೌಕಿಕ ಮಿತ್ರ ಸಂಬಂಧಿಗಳಿಗೆ ಜ್ಞಾನವನ್ನ ತಿಳಿಸುವ ಯುಕ್ತಿ ಏನು? ಜ್ಞಾನವನ್ನು ತಿಳಿಸುವ ಯುಕ್ತಿ ಏನು? ಬಾಬಾ ಉತ್ತರದಲ್ಲಿ ತಿಳಿಸ್ತಾ ಇದ್ದಾರೆ, कोई भी मित्र संबंधी आदि है तो उनसे बहुत नम्रता से, प्रेम भाव से, मुस्कुराते हुए भी बात करनी चाहिए. ಯಾರಾದರೂ ಮಿತ್ರ ಸಂಬಂಧಿಗಳು ಬಂದರೆ ಅವರೊಂದಿಗೆ ಬಹಳ ನಮ್ರತೆಯಿಂದ, ಬಹಳ ಪ್ರೀತಿ ಭಾವದಿಂದ ಮುಗುಳ್ನಗುತ್ತಾ ಮಾತನಾಡಬೇಕು. समझाना चाहिए यह वही महाभारत लड़ाई है. ಅವರಿಗೆ ತಿಳಿಸಬೇಕು, ಇದು ಅದೇ ಮಹಾಭಾರತ ಯುದ್ಧವಾಗಿದೆ. ಇದು ಅದೇ ಮಹಾಭಾರತ ಯುದ್ಧವಾಗಿದೆ. बाप ने रुद्र ज्ञान यज्ञ रचा है. ತಂದೆಯು ರುದ್ರ ಜ್ಞಾನ ಯಜ್ಞವನ್ನ ರಚಿಸಿದ್ದಾರೆ. मैं आपको सत्य कहता हूँ कि भक्ति आदि तो जन्म जन्मांतर की, अब ज्ञान शुरू होता है. ನಾನು ನಿಮಗೆ ಸತ್ಯವನ್ನೇ ಹೇಳುತ್ತೇನೆ, ಭಕ್ತಿಯಂತೂ ಜನ್ಮ ಜನ್ಮಾಂತರದಿಂದ ಮಾಡಿದ್ದೀರಿ. ಭಕ್ತಿಯಂತೂ ಜನ್ಮ ಜನ್ಮಾಂತರದಿಂದ ಮಾಡಿದ್ದೀರಿ. ಈಗ ಜ್ಞಾನವು ಆರಂಭವಾಗಿದೆ. जब मौका मिले तो बहुत युक्ति से बात करो. ಅವಕಾಶ ಸಿಕ್ಕಿದಾಗ ಬಹಳ ಯುಕ್ತಿಯಿಂದ ಮಾತನಾಡಿ. ಅವಕಾಶ ಸಿಕ್ಕಿದಾಗ ಬಹಳ ಯುಕ್ತಿಯಿಂದ ಮಾತನಾಡಿ. ಕುಟುಂಬ ಪರಿವಾರ ಮೇ ಬಹುತ್ ಪ್ಯಾರ್ ಸೆ ಚಲೋ. ಕುಟುಂಬದಲ್ಲಿ ಅಥವಾ ಪರಿವಾರದಲ್ಲಿ ಬಹಳ ಪ್ರೀತಿಯಿಂದ ನಡೆದುಕೊಳ್ಳಿ. ಕಭಿ ಕಿಸಿ ಕೋ ದುಃಖ ನ ದೋ. ಎಂದು ಯಾರಿಗೂ ದುಃಖ ಕೊಡಬಾರದು.
ಗೀತೆ ಇದೆ, ಆಖಿರ್ ವಹ ದಿನ್ ಆಯಾ ಆಜ್, ಕೊನೆಗೂ ಆ ದಿನ ಬಂದಿತು. ಬಾಬಾ ಪ್ರಶ್ನೆ ತಿಳಿಸಿದ್ರು, ಲೌಕಿಕ ಮಿತ್ರ ಸಂಬಂಧಿಗಳಿಗೆ ಜ್ಞಾನವನ್ನ ತಿಳಿಸುವ ಯುಕ್ತಿ ಏನು? ಯಾಕೆ ಬಾಬಾ ಉತ್ತರದಲ್ಲಿ ಹೇಳಿದ್ರು, ಯಾರಾದ್ರೂ ಮನೆಗೆ ಮಿತ್ರ ಸಂಬಂಧಿಗಳು ಬರ್ತಾರಂತೆ, ಅವರೊಂದಿಗೆ ಬಹಳ ನಮ್ರತೆಯಿಂದ ನಡ್ಕೊಳ್ಳಿ. ನಮ್ರತೆಯಿಂದ ಬಾಬಾ ಹೇಳ್ತಾರೆ, ಬಹಳ ಪ್ರೀತಿ ಭಾವದಿಂದ ಮುಗುಳ್ನಗುತ್ತಾ ಅವ್ರಿಗೆ ಮಾತಾಡ್ಸ್ಬೇಕಾಗಿದೆ. ಮತ್ತೆ ಈ ರೀತಿ ತಿಳಿಸ್ಬೇಕು, ಈಗ ಮತ್ತೆ ಅದೇ ಮಹಾಭಾರತ ಯುದ್ಧ ನಡೆಯೋದಿದೆ, ವಿನಾಶ ಆಗೋದಿದೆ. ಇಷ್ಟು ಜನ್ಮ ಅಂತೂ ನಾವು ಭಕ್ತಿ ಮಾಡಿದ್ವಿ, ಏನು ಪಡ್ಕೊಳ್ಳೇ ಇಲ್ಲ. ಈಗ್ಲಾದ್ರೂ ಈಗ ಜ್ಞಾನ ಆರಂಭ ಆಗಿದೆ, ಭಗವಂತ ಬಂದಿದ್ದಾರೆ, ಈಗ ಜ್ಞಾನ ತಿಳ್ಕೊಳ್ಳುವ ಸಮಯ ಆಗಿದೆ. ಹೀಗೆ ಅವಕಾಶ ಸಿಕ್ಕಾಗ ಅಂತ ಬಾಬಾ ಹೇಳಿದ್ದಾರೆ, ಅವಕಾಶ ಸಿಕ್ಕಾಗ ಬಹಳ ಯುಕ್ತಿಯಿಂದ ಅವ್ರ ಜೊತೆಗೆ ಕೂತ್ಕೊಂಡು ಮಾತಾಡಿ, ಪ್ರೀತಿ ಭಾವದಿಂದ ಮಾತಾಡಿ ತಿಳ್ಕೊಳ್ತಾರೆ. ಹಾಗಾಗಿ ಪರಿವಾರದವ್ರ ಜೊತೆಗೆ ಬಹಳ ಪ್ರೀತಿಯಿಂದ ಇರ್ಬೇಕು ಅಂತ ಬಾಬಾ ಹೇಳ್ತಾರೆ. ಯಾರಿಗೂ ದುಃಖವನ್ನ ಕೊಡ್ಬೇಡಿ. ನೀವು ಪರಸ್ಪರ ಪರಿವಾರದಲ್ಲಿ ಪ್ರೀತಿಯಿಂದ ಇರ್ತೀರ ಅಂದ್ರೆ ಅವ್ರು ಖಂಡಿತ ನಿಮ್ಮ ಜ್ಞಾನವನ್ನ ಸ್ವೀಕಾರ ಮಾಡ್ತಾರೆ. ಓಂ ಶಾಂತಿ. जब कोई गीत बजता है तो बच्चों को अपना अंदर उसका अर्थ निकलना चाहिए. ಬಾಬಾ ಹೇಳ್ತಿದ್ದಾರೆ, ಯಾವ್ದಾದ್ರೂ ಒಂದು ಗೀತೆ ಹಾಡ್ಲಾಗತ್ತೆ ಅಂದ್ರೆ, ಗೀತೆಯನ್ನ ಹಾಕ್ಲಾಗತ್ತೆ ಅಂದ್ರೆ, ಕೇಳಿಸ್ಕೊಳ್ತಾ ಇದ್ದೀರಿ ಗೀತೆ ಅಂದ್ರೆ ಅದರ ಅರ್ಥವನ್ನ ತಾವು ತಿಳ್ಕೊಳ್ಬೇಕಾಗತ್ತೆ. ಬಾಬಾ ಯಾವ ಅರ್ಥದಲ್ಲಿ ಹೇಳ್ತಿದ್ದಾರೆ, ಅದರ ಅರ್ಥ ಏನು, ಹೀಗೆ ಗೀತೆಯ ಅರ್ಥವನ್ನ ತಿಳ್ಕೊಳ್ಬೇಕಾಗತ್ತೆ. ಸೆಕೆಂಡ್ ಮೇ निकल सकता है, यह बेहद के ड्रामा की बहुत बड़ी गड़ी है ना. ಬಾಬಾ ಹೇಳ್ತಿದ್ರು, ಇದು ಬೇಹದ್ದಿನ ನಾಟಕದ ಗಡಿಯಾರ ಆಗಿದೆ. ಈ ಸಮಯ ಯಾವ್ದಾಗಿದೆ, ಕೊನೆಗೂ ಆ ದಿನ ಬಂದಿತ್ತು. ಯಾವ ದಿನ ಬಂದಿತ್ತು? ಬಾಬಾ ಹೇಳ್ತಿರೋದೇ ಭಗವಂತ ಬರುವ ದಿನ, ಭಗವಂತನನ್ನ ಮಿಲನ ಮಾಡುವ ದಿನ, ಪಾವನರಾಗುವ ದಿನ. ಹೀಗೆ ಬೇಹದ್ದಿನ ಗಡಿಯಾರ ಈಗ ಆರಂಭ ಆಗುವುದಿದೆ. भक्ति मार्ग में मनुष्य पुकारते भी है, जैसे कोर्ट में केस होता है तो कहते हैं कब सुनवाई हो, अब बुलवाई हो तो हमारा केस पूरा हो. ಹೀಗೆ ಕೋರ್ಟ್ ಅಲ್ಲಿ ಅವ್ರದ್ದು ಕೇಸ್ ನಡೀತಾ ಇರತ್ತೆ. ಅವ್ರು ಯಾವಾಗ ಕರೀತಾರೆ ಕೋರ್ಟ್ನವರು ಅಂತ ಹೇಳಿ ಕೇಸ್ ಹಾಕ್ತವ್ರು ಕಾಯ್ತಾ ಇರ್ತಾರತ್ತೆ. ನಮ್ ಕೇಸ್ ಯಾವಾಗ ಬರುತ್ತೋ, ಯಾವಾಗ ಹೋಗ್ತೀವೋ, ಅದು ಯಾವಾಗ ಖುಲಾಸ್ ಆಗತ್ತೋ, ಸಮಾಪ್ತಿ ಯಾವಾಗ ಆಗುತ್ತೋ, ಯಾವಾಗ ಮುಗೀತೋ, ಕೊನೆಗೆ ರಿಸಲ್ಟ್ ಏನ್ ಬರುತ್ತೆ ಕೋರ್ಟ್ ಅಲ್ಲಿ ಕಾಯ್ತಾ ಇರ್ತಾರೆ. ವರ್ಷಾನುಗಟ್ಲೆ ಕಾಯ್ತಾ ಇರ್ತಾರೆ. ಕಾಯೋದ್ರಲ್ಲಿ ಅವ್ರು ಇರ್ತಾರೆ. ಹಾಗೆ ಬಾಬಾ ಹೇಳ್ತಾರೆ, ತೋ ಬಚ್ಚೋं का यह भी ऐसा है, कौन सा केस है. ಹಾಗೆ ಈಗ ಮಕ್ಕಳದ್ದು ಕೂಡ ನಿಮ್ಮದು ಯಾವ ಕೇಸ್ ಆಗಿದೆ, ಯಾವ ಕೇಸ್ ನಡೀತಾ ಇದೆ. ರಾವಣನೇ ತುಮಕು ಬಹುತ್ ದುಃಖಿ ಬನಾಯ ಹೇ. ರಾವಣ ನಿಮ್ಮನ್ನ ಈಗ ಬಹಳ ದುಃಖಿ ಮಾಡಿದ್ದಾನೆ. ನೀವು ಭಗವಂತನ ಮುಂದೆ ಕೇಸ್ ಹಾಕಿದ್ರೆ ಎಷ್ಟು ದುಃಖ ಇದೆ, ಎಷ್ಟು ಅಶಾಂತಿ ಇದೆ, ನಮ್ಮನ್ನ ಯಾವಾಗ ಇದರಿಂದ ಬಿಡಿಸ್ತೀಯಾ ಅಂತೇಳಿ ಅಪ್ಲಿಕೇಶನ್ ಕೋರ್ಟ್ ಅಲ್ಲಿ ಭಗವಂತನ ಮುಂದೆ ಸಲ್ಲಿಸ್ತಾ ಇದ್ರಿ. ಹೀಗೆ ರಾವಣನ ಬಗ್ಗೆ ನೀವು ಕೇಸ್ ಹಾಕಿದಿರಿ, ನಮ್ಮನ್ನ ಇವ್ರನ್ನ ಜಗತ್ತಿನಿಂದ ಬಿಡಿಸಿ ಅಂತೇಳಿ. ತುಮಾರ ಐಸಾ ದಾಖಿಲ್ ಹೋತಾ ಹೇ ಬಡೆ ಕೋರ್ಟ್ ಮೇ. ಬಾಬಾ ಹೇಳ್ತಿದ್ದ, ನೀವು ರಾವಣನ ಪ್ರತಿಯಾಗಿ ಭಗವಂತನ ಮುಂದೆ ದೊಡ್ಡ ಕೇಸನ್ನ ಹಾಕಿದ್ರಿ. ಮನುಷ್ಯ ಪುಕಾರ್ತೆ ರಹತೆ ಹೇ, ಬಾಬಾ ಆವೋ ಆಕರ್ ಹಮ್ಕೋ ದುಃಖೋ ಸೆ ಚುಡಾವೋ. ಮನುಷ್ಯರಂತೂ ಭಗವಂತನಿಗಾಗಿ ಕರೀತಿದ್ದಾರೆ, ಕೂಗ್ತಿದ್ದಾರೆ, ಯಾವಾಗ ನಮ್ಮನ್ನ ಈ ದುಃಖದಿಂದ ಬಿಡಿಸ್ತೀಯಾ, ಯಾವಾಗ ನಮ್ಮನ್ನ ಪೂರ್ಣ ಮಾಡ್ತೀಯಾ. ಹೀಗೆ ಕೋರ್ಟ್ ಅಲ್ಲಿ ಕಾಯ್ತಾ ಇದ್ದಾರೆ, ಯಾವಾಗ ನಮ್ದು ಕೇಸ್ ಪೂರ ಆಗತ್ತೆ, ಏನ್ ರಿಸಲ್ಟ್ ಬರುತ್ತೋ, ಕೊನೆಗೆ ಯಾರ ಕಡೆ ತೀರ್ಪು ಬರುತ್ತೋ, ಏನ್ ಬರುತ್ತೆ ಅಂತ ಹೇಳಿ. ಹಾಗೆ ಭಕ್ತರೆಲ್ಲರೂ ಭಗವಂತನನ್ನ ಕರೀತಿದ್ದಾರೆ. ಯಾವಾಗ ಬರ್ತಾರೆ, ಬಂದು ಏನ್ ಕೊಡ್ತಾರೆ, ಹೆಂಗೆ ನಮ್ಗೆ ಸಮಾಧಾನ ಕೊಡ್ತಾರೆ, ಹೀಗೆ ಕೂಗ್ತಾ ಇದ್ದಾರೆ. ಏಕ್ ದಿನ್ ಸುನ್ವಾಯಿ ತೋ ಜರೂರ್ ಹೋತಿ ಹೇ. ಹಾಗೆ ಬಾಬಾ ಹೇಳ್ತಾರೆ, ಒಂದು ದಿನ ಅಂತೂ ನಾನು ನಿಮ್ಮ ಕರೆಯನ್ನ ಕೇಳಿಸ್ಕೊಳ್ಬೇಕಲ್ವಾ. ಹೇಗೆ ಕೋರ್ಟ್ ಅಲ್ಲಿ ಒಂದು ದಿನ ರಿಸಲ್ಟ್ ಬಂದೇ ಬರುತ್ತೆ, ಹಾಗೆ ಇಲ್ಲಿ ಕೂಡ ಭಗವಂತನನ್ನ ಇಷ್ಟು ಕರೆದಿದ್ದೀರಿ, ಇಷ್ಟು ಜನ್ಮ ಕರೆದಿದ್ದೀರಿ ಅಂದ್ಮೇಲೆ ನಾನು ಒಂದು ಸಮಯ ಕೇಳಿಸ್ಕೊಳ್ಬೇಕಾಗತ್ತೆ, ಬರ್ಬೇಕಾಗತ್ತೆ ಅಂತ ಬಾಬಾ ಹೇಳ್ತಾರೆ. ಬಾಪ್ ಸುನಾತೆ ಬಿ ಹೇ, ಡ್ರಾಮಾ ಅನುಸಾರ ಆತೆ ಬಿ ಹೇ, ಬಿಲ್ಕುಲ್ ಪೂರೆ ನಾಟಕ್ ಪರ್. ಬಾಬಾ ಕೂಡ ಹೇಳ್ತಿದ್ದಾರೆ, ನಾಟಕದ ಅನುಸಾರವಾಗಿ ನಾನು ಅವಶ್ಯವಾಗಿ ಬರ್ಬೇಕಾಗತ್ತೆ, ನನ್ನದೇ ಸಮಯದಲ್ಲಿ. ಟೈಮ್ ಪರ್ ಅಂತ ಬಾಬಾ ಹೇಳ್ತಾರೆ, ಅದೇ ಸಮಯದಲ್ಲಿ ಬರ್ತೇನೆ. ಉಸ್ಮೆ ಏಕ್ ಸೆಕೆಂಡ್ ಬಿ ಫರ್ಕ್ ನಹಿ ಪಡ್ತಾ.
ಬಾಬಾ ಹೇಳ್ತಾರೆ ಅದ್ರಲ್ಲಿ 1 ಸೆಕೆಂಡ್ ಕೂಡ ಹೆಚ್ಚು ಕಡಿಮೆ ಆಗೋದಿಲ್ಲ. ಬಾಬಾ ಬರುವ ಸಮಯ ಬೇಹದ್ದಿನ ಗಡಿಯಾರಕ್ಕೆ ಹೋಲಿಕೆ ಮಾಡಿದ್ರೆ 1 ಸೆಕೆಂಡ್ ಕೂಡ ಹೆಚ್ಚು ಕಡಿಮೆ ಆಗೋದಿಲ್ಲ. बेहद की घड़ी कितनी एक्यूरेट चलती है. ಬೇಹದ್ದಿನ ಗಡಿಯಾರ 5000 ವರ್ಷದ ಈ ಗಡಿಯಾರ ಎಷ್ಟು ಎಕ್ಯುರೇಟ್ ಆಗಿ ನಡೆಯುತ್ತೆ. ಒಂದೊಂದು ಯುಗ ಕೂಡ ಎಕ್ಯುರೇಟ್ ಆಗಿ ನಡೆಯುತ್ತೆ. ಯಹ ತುಮಾರೆ ಪಾಸ್ ಯಹ ಛೋಟಿ ಗಡಿಯಾ ಭಿ ಎಕ್ಯುರೇಟ್ ನಹಿ ಚಲ್ತಿ ಹೈ. ಏನು ನೀವ್ ಇಟ್ಕೊಂಡಿದ್ದೀರಲ್ಲ ಗಡಿಯಾರ, ಸಾಕಾರ ಜಗತ್ತಿನಿಂದ ಬಾಬಾ ಹೇಳಿದ್ರೆ AM PM ಅವೆಲ್ಲ ಇದು ಸಾಕಾರ ಜಗತ್ತಿನ ಗಡಿಯಾರ. ನಿಮ್ ಗಡಿಯಾರ ಬೇಕಂದ್ರೆ ಹೆಚ್ಚು ಕಡಿಮೆ ಎಕ್ಯುರೇಟ್ ಆಗಿ ನಡೆಯೋದಿಲ್ಲ. ಒಂದು ದೇಶದಲ್ಲಿ ಒಂದು ಗಡಿಯಾರ ಇದ್ರೆ ಇನ್ನೊಂದು ದೇಶದಲ್ಲಿ ಇನ್ನೊಂದು ಟೈಮ್ ಇರುತ್ತೆ. ಹಾಗಾಗಿ ನಿಮ್ದು ಬಲೆ ಹೆಚ್ಚು ಕಡಿಮೆ ಆಗ್ಬೋದು. ಆದ್ರೆ ನಾನು ಬರುವಂತ ಸಮಯ ಎಷ್ಟು ಎಕ್ಯುರೇಟ್ ಆಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ಜ್ಞಾನ ಕಾ ಹರ್ ಕಾರ್ಯ ಎಕ್ಯುರೇಟ್ ಹೋನಾ ಚಾಹಿಯೆ. ಜ್ಞಾನದ ಕಾರ್ಯ ಕೂಡ ಎಕ್ಯುರೇಟ್ ಆಗಿ ನಡೆಯುತ್ತೆ. ಬಾಬಾ ಯಾವ ಸಮಯದಲ್ಲಿ ಯಾವ ಜ್ಞಾನದ ಪಾಯಿಂಟ್ಸ್ ಹೇಳ್ಬೇಕು ಅದೇ ಜ್ಞಾನದ ಪಾಯಿಂಟ್ ಅನ್ನ ಬಾಬಾ ಹೇಳ್ತಾರೆ. ಹಾಗಾಗಿ ಜ್ಞಾನದ ಕಾರ್ಯ ಕೂಡ ಎಕ್ಯುರೇಟ್ ಆಗಿ ನಡೆಯುತ್ತೆ. ಯಾವ ಸಮಯದಲ್ಲಿ ಬಂದು ಜ್ಞಾನ ಹೇಳ್ಬೇಕು ಅದೇ ಸಮಯದಲ್ಲೇ ಬರ್ತೇನೆ. ಗಡಿ ಬಿ ಎಕ್ಯುರೇಟ್ ಹೋನಿ ಚಾಹಿಯೆ. ಬಾಬ್ ತೋ ಬಡಾ ಎಕ್ಯುರೇಟ್ ಹೇ. ಬಾಬಾ ಬರುವ ಸಮಯ ಕೂಡ ಎಕ್ಯುರೇಟ್ ಆಗಿದೆ. ಅವರು ಹೇಳುವ ಜ್ಞಾನ ಕೂಡ ಎಕ್ಯುರೇಟ್ ಆಗಿದೆ. ಅವರು ಬರುವ ಸಮಯ ಕೂಡ ಎಕ್ಯುರೇಟ್ ಆಗಿದೆ. ಸುನ್ವಾಯಿ ಬಡಿ ಎಕ್ಯುರೇಟ್ ಹೋತಿ ಹೇ. ಕೇಳುವವರು ಕೂಡ ಬಹಳ ಎಕ್ಯುರೇಟ್ ಆಗಿರ್ಬೇಕಾಗತ್ತೆ. ಕಲ್ಪಕ್ಕೆ ಸಂಗಮ್ ಪರ್ ಎಕ್ಯುರೇಟ್ ಟೈಮ್ ಪರ್ ಆತೆ ಹೇ. ಹೀಗೆ ಬಾಬಾ ಹೇಳ್ತಾರೆ, ತಾವು ಜ್ಞಾನ ಕೇಳುವವರು ಕೂಡ ಪ್ರತಿ ಕಲ್ಪ ಅದೇ ಸಂಗಮಯುಗದಲ್ಲೇ ಬಂದು ಜ್ಞಾನವನ್ನ ಕೇಳ್ತಾ ಇದ್ದಾರೆ. ಇದು ಕೂಡ ಎಕ್ಯುರೇಟ್ ಆದ ಸಮಯ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಎಲ್ಲೂ ಜ್ಞಾನ ಕೇಳಲೇ ಇಲ್ಲ, ಇದೇ ಸಮಯದಲ್ಲೇ ಬಂದು ಜ್ಞಾನ ಕೇಳ್ತಿದ್ರಿ. ಹಾಗಾಗಿ ಇದು ಎಷ್ಟು ಎಕ್ಯುರೇಟ್ ಆಗಿದೆ. ತೋ ಬಚ್ಚೋ ಕೋ ಭಿ ಅಬ್ ಸುನಾಯಿ ಹುಯಿ ಬಾಬಾ ಆಯಾ ಹುವಾ ಹೈ. ಮಕ್ಕಳಿಗೆ ಕೇಳ್ಕೊಂಡು ಗೊತ್ತಾಗಿದೆ ಭಗವಂತ ಬಂದ್ಬಿಟ್ಟಿದ್ದಾರೆ, ತಮ್ಮದೇ ಸಮಯದಲ್ಲಿ ಬಂದಿದ್ದಾರೆ. ಅಭಿ ತುಮ್ ಸಬ್ಕು ಸಮझाते हो. ಈಗ ನೀವೆಲ್ಲರಿಗೂ ಮಾತನ್ನ ಹೇಳ್ಬೇಕಾಗಿದೆ. ಭಗವಂತ ಬಂದಿದ್ದಾರೆ, ತಮ್ಮ ಕಾರ್ಯ ಮಾಡ್ತಿದ್ದಾರೆ, ಯಜ್ಞ ರಚನೆ ಮಾಡಿದ್ದಾರೆ, ವಿನಾಶ ಆಗೋದಿದೆ, ಸ್ವರ್ಗ ಬರೋದಿದೆ ಅಂತ ಹೇಳಿ ನೀವೆಲ್ಲರಿಗೂ ತಿಳಿಸ್ತಾ ಇದ್ರಿ. ಆಗೆ ತುಮ್ ಭಿ ನಹಿ ಸಮಜ್ತೆ थे. ದುಃಖ ಕೌನ್ ದೇತಾ ಹೈ. ಅಭಿ ಬಾಬಾನೇ ಸಮझाया है. ಮೊದಲು ನಿಮ್ಗೂ ಸಹ ಗೊತ್ತಿರ್ಲಿಲ್ಲ ದುಃಖ ಯಾರು ಕೊಡ್ತಿದ್ದಾರೆ, ನಾವ್ ಯಾಕೆ ದುಃಖ ಅನುಭವಿಸ್ತಾ ಇದ್ವಿ, ಇದನ್ನ ಯಾರು ಕೊಡ್ತಿದ್ದಾರೆ ಏನೂ ಗೊತ್ತಿರ್ಲಿಲ್ಲ. ಈಗ ಗೊತ್ತಾಯ್ತು ದುಃಖ ಕೊಡೋರು ಯಾರು, ಸುಖ ಕೊಡೋರು ಯಾರು, ಯಾವ ಸಮಯದಲ್ಲಿ ಸುಖ ಕೊಡ್ತಾರೆ, ಯಾವ ಸಮಯದಲ್ಲಿ ದುಃಖ ಕೊಡೋರು ಬರ್ತಾರೆ ಅನ್ನೋದು. ರಾವಣ ರಾಜ್ಯ ಶುರು ಹೋತಾ ಹೈ ದ್ವಾಪರ್ ಸೆ. ದ್ವಾಪರ ಯುಗದಿಂದ ರಾವಣ ಬಂದಿದ್ದಾನೆ. ರಾವಣ ನಮ್ಗೆ ಅವಾಗಿಂದನೇ ದುಃಖ ಕೊಡ್ತಾ ಬಂದಿದ್ದಾನೆ. ನಿಧಾನವಾಗಿ ಸ್ವಲ್ಪ ದುಃಖ ಅತಿ ಆಗ್ತಾ ಹೋಯ್ತು. ಇನ್ನೇನು ದುಃಖ ಸಹಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಆವಾಗ ಭಗವಂತನನ್ನ ಹೆಚ್ಚು ಪ್ರಮಾಣದಲ್ಲಿ ಕರೀತಾ ಹೋದ್ರಿ. ತುಮ್ ಬಚ್ಚೋ ಕೋ ಮಾಲೂಮ್ ಪಡ್ ಗಯಾ ಹೈ ಬಾಬಾ ಕಲ್ಪ ಸಂಗಮ್ ಪರಿ ಆತೆ ಹೇ. ತಾವು ಮಕ್ಕಳಿಗೆ ಗೊತ್ತಾಯ್ತು ಈಗ ಬಾಬಾ ಬರುವ ಸಮಯ ಯಾವುದು, ರಾವಣ ಬರುವ ಸಮಯ ಯಾವುದು ಅನ್ನೋದು. ಯಹ ಹಿ ಬೇಹದ್ ಕಿ ರಾತ್. ಹೀಗೆ ಈಗಿರುವುದು ಬೇಹದ್ದಿನ ರಾತ್ರಿ. ಈ ಬೇಹದ್ದಿನ ರಾತ್ರಿಯಲ್ಲೇನೆ ಭಗವಂತ ಬರೋದು. ಶಿವಬಾಬಾ ಬೇಹದ್ ಕಿ ರಾತ್ ಮೇ ಆತೆ ಹೇ. ಶ್ರೀ ಕೃಷ್ಣ ಕಿ ಬಾತ್ ನಹಿ. ಜಬ್ ಘೋರ ಅಂಧೇರೆ ಮೇ ಅಜ್ಞಾನ ನೀಂದ್ ಮೇ ಸೋಯೆ रहते हैं तब ಜ್ಞಾನ ಸೂರ್ಯ ಪಾಪ್ ಆತೆ ಹೇ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಎಲ್ಲರೂ ಘೋರ ಅಂಧಕಾರದಲ್ಲಿ ಅಜ್ಞಾನದ ನಿದ್ರೆಯಲ್ಲಿ ಮಲಗಿದ್ದಾರೆ. ಆಗ ಜ್ಞಾನ ಸೂರ್ಯ ತಂದೆ ಪ್ರಕಟ ಆಗ್ತಾರೆ. ಇದು ಕೃಷ್ಣನ ಮಾತು ಅಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಜ್ಞಾನ ಸೂರ್ಯನೇ ತಂದೆನೆ ಬರ್ತಾ ಇದ್ದಾರೆ. ಬಚ್ಚೋಂಕು ದಿನ ಮೇಲೆ ಜಾನೆ. ಜ್ಞಾನ ಸೂರ್ಯ ಯಾಕೆ ಬರ್ತಾರೆ, ಮಕ್ಕಳನ್ನ ದಿನದಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ. ಬಾಬಾ ಹೇಳ್ತಾನೆ, ನಾವು ತಾವು ಮಕ್ಕಳನ್ನ ದಿನದಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ. कहते हैं मुझे याद करो क्योंकि पति से पावन बनना है. ಜ್ಞಾನ ಸೂರ್ಯ ಪ್ರಕಟ ಆಗಿ ಹೇಳ್ತಿದ್ದಾರೆ, ಈಗ ನನ್ನನ್ನ ನೆನಪು ಮಾಡಿ. ಯಾಕೆ ನೆನಪು ಮಾಡ್ಬೇಕು, ಬಾಬಾ ಹೇಳ್ತಾರೆ ಪಾವನರಾಗ್ಬೇಕಲ್ಲ, ಅದಕ್ಕಾಗಿ ನನ್ನನ್ನೇ ನೆನಪು ಮಾಡಿ. ಬಾಪಿ ಪತಿತ ಪಾವನ್ ಹೇ. ಯಾಕೆಂದ್ರೆ ನಾನೇ ಪತಿತ ಪಾವನ, ತಾವು ಮಕ್ಕಳನ್ನ ಪಾವನ ಮಾಡೋರು. ಯಜಬ್ ಆತೆ ಹೇ ತಬ್ ತೋ ಸುನ್ವಾಯಿ ಹೋ. ಯಾವಾಗ ಬಾಬಾ ಬರ್ತಾರೆ ಆಗ್ಲೇನೆ ತಾವು ಕೇಳಿಸ್ಕೊಳ್ತೀರಿ ಅವರ ಮಾತುಗಳನ್ನು. ಅಬ್ ತುಮಾರಿ ಸುನ್ವಾಯಿ ಹುಯಿ ಹೇ. ಬಾಪ್ ಕಹತೆ ಹೇ ಮೈ ಆಯಾ ಹೂ.
ಬಾಬಾ ಹೇಳ್ತಾರೆ, ಹೇಗೆ ನೀವು ಭಕ್ತಿಯಲ್ಲಿ ಇಷ್ಟು ಕರೆದಿದ್ದೀರಲ್ವಾ, ಹಾಗಾಗಿ ನಿಮ್ಮ ಮಾತು ಕೇಳಿಸ್ಕೊಂಡು ಈಗ ನಾನು ಬಂದಿದ್ದೀನಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಪತಿತೋಂಕೋ ಪಾವನ್ ಬನಾನ, ಹೀಗೆ ಪತಿತರನ್ನ ಪಾವನ ಮಾಡೋದಕ್ಕಾಗಿ ನಾನು ಬಂದಿದ್ದೀನಿ. पावन बनने का तुमको कितना सहज उपाय बताता हूँ. ಪಾವನರಾಗೋದಕ್ಕಾಗಿ ತಾವು ಮಕ್ಕಳಿಗೆ ಎಷ್ಟು ಸಹಜ ಉಪಾಯವನ್ನ ಹೇಳ್ಕೊಡ್ತಾ ಇದ್ದೇನೆ. ಪಾವನ ಮಾಡ್ಲಿಕ್ಕೆ ಬಂದಿದ್ದೀನಿ, ಪಾವನ ಆಗ್ತಾ ಇದ್ರಿ, ಪಾವನ ಆಗುವಂತ ಯುಕ್ತಿಯನ್ನು ಕೂಡ ನಾನು ಹೇಳ್ತಾ ಇದ್ದೇನೆ. ಆಜ್ಕಲ್ देखो ಸೈನ್ಸ್ ಕಾ ಕಿತ್ನಾ ಜೋರ್ ಹೇ. ಬಾಬಾ ಹೇಳ್ತೀವಿ, ಇತ್ತೀಚೆಗೆ ನೋಡಿ ಸೈನ್ಸ್ ಎಷ್ಟೊಂದು ಜೋರಾಗಿದೆ, ಎಷ್ಟು ವಿಧ ವಿಧವಾದ ಸಾಧನಗಳನ್ನ ಕಂಡುಹಿಡಿದಿದ್ದಾರೆ, ಎಷ್ಟು ಈಸಿಯಾಗಿ ಕೆಲಸ ಆಗ. ಪೇಪರ್ದು ಈಗ ಟೈಪಿಂಗು ಅದು ಬರೆಯುವಂಥದ್ದು ರೆಕಾರ್ಡ್ಸು ಇಲ್ವೇ ಇಲ್ಲ. ಎಲ್ಲ ಪೇಪರ್ದು ಬುಕ್ಸ್ ನೋಟ್ಸ್ ಎಲ್ಲ ಮೂಲೆ ಸೇರಿದು, ಎಲ್ಲವೀಗ ಕಂಪ್ಯೂಟರ್ ನಲ್ಲಿ ಲ್ಯಾಪ್ಟಾಪ್ ಗಳಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ತಾರೆ. ಹೀಗೆ ಸೈನ್ಸ್ ನೋಡ್ಕೊಳ್ಳಿ ಎಷ್ಟೊಂದು ಜೋರಾಗಿ ಕಾರ್ಯ ಮಾಡ್ತಾ ಇದೆ. ऑटोमेटिक बॉम्ब आदि का कितना जोर से आवाज होता है. ಆಟೋಮೆಟಿಕ್ ಬಾಂಬ್ ಕೂಡ ನೋಡಿ, ಅಟೋಮಿಕ್ ಬಾಂಬ್ ಕೂಡ ನೋಡಿ ಎಷ್ಟು ಜೋರಾಗಿ ಕಾರ್ಯ ಮಾಡ್ತಾ ಇದೆ. ಬಲೆ ಸಣ್ಣದು ಆದ್ರೆ ಎಷ್ಟು ದೊಡ್ಡ ಕಾರ್ಯ ಮಾಡ್ತಾ ಇದೆ. तुम बच्चे साइंस के बल से इस ಸೈಲೆನ್ಸ್ से बल से इस साइंस पर जीत पाते हो. ಬಾಬಾ ಕೂಡ ಹೇಳ್ತಿದ್ದಾರೆ, ತಾವು ಶಾಂತಿಯ ಶಕ್ತಿಯಿಂದ ಈ ವಿಜ್ಞಾನದ ಮೇಲೆ ಜಯವನ್ನ ಪಡ್ಕೊಳ್ಳೋರಾಗ್ತಾ ಇದೆ. ಸೈನ್ಸ್ ಗಿಂತಲೂ ತಮ್ಮ ಸೈಲೆನ್ಸ್ ಶಕ್ತಿ ಬಹಳ ದೊಡ್ಡದು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಸೈಲೆನ್ಸ್ ಕೋ ಯೋಗ भी कहा जाता है. ಈಗ ಶಾಂತಿಗೆ ಸೈಲೆನ್ಸ್ಗೆ ಯೋಗ ಅಂತ ಕೂಡ ಹೇಳ್ಬಹುದು. आत्मा बाप को याद करते हैं, बाबा आप आए हो तो हम शांति धाम में जाकर निवास करें. ಆತ್ಮ ತಂದೆಯೊಂದಿಗೆ ಮಾತಾಡತ್ತೆ ಅಂತೆ. ತಾವು ಭಗವಂತ ತಾವು ಬರ್ತೀರಂದ್ರೆ ನಾವು ನಿಮ್ ಜೊತೆಲೇ ಬಂದ್ಬಿಡ್ತೀವಿ, ನಿಮ್ಮ ಧಾಮದಲ್ಲೇ ಇರ್ತೀವಿ, ನಿಮ್ಮ ಜೊತೆಗೆ ಇರ್ತೀವಿ, ಶಾಂತಿ ಧಾಮದಲ್ಲೇ ಇರ್ತೇವೆ. तो तुम बच्चे इस योग बल से ಸೈಲೆನ್ಸ್ ಗೆ ಬಲ್ ಸೆ ಸೈನ್ಸ್ ಪರ್ ಜೀತ್ ಪಾತೆ ಹೋ. ಹೀಗೆ ತಂದೆ ಜೊತೆಗೆ ಬುದ್ಧಿಯೋಗವನ್ನ ಜೋಡಿಸೋದ್ರಿಂದ ತಾವು ಮಕ್ಕಳಲ್ಲಿ ಈ ಶಕ್ತಿ ಸಿಗ್ತಾ ಹೋಗುತ್ತೆ. ಈ ಶಾಂತಿಯ ಶಕ್ತಿಯ ಆಧಾರದಿಂದ ನೀವು ಸೈನ್ಸ್ ಮೇಲೆ ಕೂಡ ವಿಜಯವನ್ನ ಪಡ್ಕೊಳ್ತಾ ಇದ್ರಿ. तो तुम बच्चों को योग बल से साइंस पर जीत पाते हो, शांति का बल ಪ್ರಾಪ್ತ ಕರ್ತೆ ಹೋ. ಬಾಬಾ ಹೇಳ್ತಿದ್ದಾರೆ, ಯೋಗ ಬಲದಿಂದಲೇ ಶಾಂತಿಯ ಶಕ್ತಿಯನ್ನ ಪ್ರಾಪ್ತಿ ಮಾಡ್ಕೊಳ್ತಾ ಇದ್ರಿ. ಸೈನ್ಸ್ ಸೆ ಹಿ ಯಹ ಸಾರಾ ವಿನಾಶ್ ಹೋನೆ ಕಾ ಹೈ. ಬಾಬಾ ಹೇಳ್ತಿದ್ದಾರೆ, ಸೈನ್ಸ್ ನಿಂದ ಈ ಜಗತ್ತಿನ ಎಲ್ಲ ವಸ್ತುಗಳು ವಿನಾಶ ಆಗೋದು. ಸೈಲೆನ್ಸ್ ಸೆ ತುಮ್ ಬಚ್ಚೆ ವಿಜಯ ಪಾತೆ ಹೋ. ಆದ್ರೆ ತಾವು ಸೈಲೆನ್ಸ್ ನ ಶಕ್ತಿಯಿಂದ, ಶಾಂತಿಯ ಶಕ್ತಿಯಿಂದ ಎಲ್ಲದರ ಮೇಲೆ ವಿಜಯ ಪಡ್ಕೊಳ್ತೀರಿ. ಸೈನ್ಸ್ ಎಲ್ಲವನ್ನ ವಿನಾಶ ಮಾಡಿದ್ರೆ ಸೈಲೆನ್ಸ್ ಅದರ ಮೇಲೆ ಜಯವನ್ನ ಗಳಿಸ್ತಾ ಇದ್ದೀರಿ. ಬಹುತ್ ಬಾಹುಬಲ್ ವಾಲೆ ಕಭಿ ಭಿ ವಿಶ್ವ ಪರ್ ಜೀತ ಪಾ ನಹಿ ಸಕ್ತೆ. ಬಾಹುಬಲದವರು ಎಂದೂ ಕೂಡ ವಿಶ್ವದ ಮೇಲೆ ಜಯ ಗಳಿಸೋದಿಲ್ಲ. ಯೋಗ ಬಲದವರೇ ವಿಶ್ವದ ಮೇಲೆ ಜಯ ಗಳಿಸೋರು. ಯಹ ಪಾಯಿಂಟ್ಸ್ ಬಿ ತುಮಾರೆ ತುಮಕೋ ಪ್ರದರ್ಶಿನಿ ಮೇ ಲಿಖ್ನಿ ಚಾಹಿಯೆ. ಬಾಬಾ ಹೇಳ್ತಿದ್ದಾರೆ, ಈ ಪಾಯಿಂಟ್ಸ್ ಅನ್ನ ಯೋಗ ಬಲದಿಂದ ವಿಶ್ವದ ಮೇಲೆ ಯಾರು ಜಯಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬಾಹುಬಲದಿಂದ ವಿಶ್ವದ ಮೇಲೆ ಯಾರು ಕೂಡ ಜಯಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಯೋಗ ಬಲದಿಂದ ಮಾತ್ರ ಸಾಧ್ಯ ಅನ್ನೋದನ್ನ ಈ ಮಾತು ಪ್ರದರ್ಶನ ಎಲ್ಲಿ ನಡೆಸ್ತಾ ಇರ್ತಾರಲ್ಲ ಅಲ್ಲಿ ಬರಿಬಹುದು ಅಂತ ಹೇಳಿ ಬಾಬಾ ಹೇಳ್ತಾರೆ. ಯೋಗ ಬಲಕ್ಕೆ ಅಷ್ಟು ಶಕ್ತಿ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಾಗ್ಬೇಕಾಗಿದೆ. दहली में बहुत सर्विस हो सकती है क्योंकि दहली है ही सबका ಕ್ಯಾಪಿಟಲ್. ಬಾಬಾ ಹೇಳ್ತಿದ್ದಾರೆ, ದೆಹಲಿಯಲ್ಲಿ ಬಹಳ ಸರ್ವಿಸ್ ನಡಿಬೇಕಾಗಿದೆ, ಯಾಕೆಂದ್ರೆ ಅದು ರಾಜಧಾನಿ ಸ್ಥಾನ. ಸತ್ಯಯುಗದಲ್ಲೂ ರಾಜಧಾನಿ ಸ್ಥಾನ, ಕಲಿಯುಗದ ಅಂತ್ಯದಲ್ಲೂ ಕೂಡ ಅದು ರಾಜಧಾನಿ ಸ್ಥಾನ ಆಗಿದೆ. ಹಾಗಾಗಿ ಅಲ್ಲಿನೇ ಹೆಚ್ಚು ಸರ್ವಿಸ್ ನಡಿಬೇಕಾಗಿದೆ. ತುಮಾರಿ ಬಿ ದೆಹಲಿ ಕ್ಯಾಪಿಟಲ್ होती है, ದೆಹಲಿ को ही ಪರಿಸ್ಥಾನ ಕಹ ಜಾತಾ ಹೇ. ದೆಹಲಿ ನಿಮ್ದು ರಾಜಧಾನಿನೇ ಆಗಿತ್ತು, ಅವಾಗ ಪರಿಸ್ಥಾನ ಅಂತ ಹೇಳಿ ಕರೆಯಲಾಗ್ತಾ ಇತ್ತು. ಪಾಂಡವಕ್ಕೆ ಲಿಯೇ ತೋ ನಹಿ ಹೇ. ಪಾಂಡವರಿಗಾಗಿ ಕಥೆಯಲ್ಲಿ ಬರ್ತಾರಲ್ಲ ಅವ್ರಿಗಾಗಿ ಅದು ರಾಜಧಾನಿ ಆಗಿಲ್ಲ. ಕಿಲಾ ತಬ್
बांधा जाता है तो तुम दुश्मन चढ़ाई करते हैं, तुमको तो किले आदि की दरकार रहती ही नहीं। किले ಅಂದ್ರೆ ಕೋಟೆ. ಬಾಬಾ ಹೇಳ್ತಿದ್ದಾರೆ, ಪಾಂಡವರಿಗಾದ್ರೆ ಕೋಟೆ ಅದು ಇದು ಶತ್ರುಗಳು ಬರ್ತಾರೆ ಅಂತ ಹೇಳಿ ಕೋಟೆಯ ರಕ್ಷಣೆಗಾಗಿ ಮಾಡ್ಕೊಳ್ಳಾಗತ್ತೆ. ಆದ್ರೆ ತಾವು ತಮ್ಮ ರಾಜಧಾನಿಯಲ್ಲಿದ್ದಾಗ ನಿಮ್ಗೆ ಕೋಟೆಯ ಅವಶ್ಯಕತೆ ಕೂಡ ಇರೋದಿಲ್ಲ. ಕೋಟೆ ಅಂದ್ರೆ ಅದೊಂದು ರೀತಿಯ ಬಂಧನ. ಆದ್ರೆ ಸತ್ಯುಗದಲ್ಲಿ ತಾವು ಯಾವುದೇ ಬಂಧನ ಇಲ್ಲದೆ ನಿಮ್ಗೆ ಕೋಟೆ ಅವಶ್ಯಕತೆ ಕೂಡ ಇರೋದಿಲ್ಲ. तुम जानते हो हम साइलेंस के बल से अपना राज्य स्थापन कर रहे हैं. ತಾವು ಮಕ್ಕಳಿಗೆ ಗೊತ್ತಿದೆ, ನಾವು ಶಾಂತಿಯ ಶಕ್ತಿಯಿಂದಲೇ ರಾಜಧಾನಿಯನ್ನ ಸ್ಥಾಪನೆ ಮಾಡ್ಕೊಳ್ತಾ ಇದೆ. आर्टिफिशियल साइलेंस तुम्हारी तो रियल साइलेंस है. ಬಾಬಾ ಹೇಳ್ತಾರೆ, ಈ ಜಗತ್ತಿನಲ್ಲಿ ಆರ್ಟಿಫಿಷಿಯಲ್ ಆಗಿರುವ ಸೈಲೆನ್ಸ್ ಇದೆ, ಆದ್ರೆ ತಮ್ಮದಂತೂ ರಿಯಲ್ ಆಗಿರುವಂತ ಶಾಂತಿ. ಆರ್ಟಿಫಿಷಿಯಲ್ ಶಾಂತಿಗಾಗಿ ಹುಡ್ಕೊಂಡು ಹೋಗ್ತಿರ್ತಾರೆ. ಇಲ್ಲಿ ದೇವಸ್ಥಾನಕ್ಕೆ ಹೋಗ್ತಾರೆ, ಟೂರ್ ಹೋಗ್ತಾರೆ, ಪಿಕ್ನಿಕ್ ಹೋಗ್ತಾರೆ, ಇನ್ನೆಲ್ಲ ಬೆಟ್ಟದ ಪರ್ವತದಲ್ಲಿ ಹೋಗ್ತಾರೆ. ಅದು ಆರ್ಟಿಫಿಷಿಯಲ್ ಆಗಿರುವಂತ ಶಾಂತಿ. ಆದ್ರೆ ತಮ್ಮದು ರಿಯಲ್ ಶಾಂತಿ ಅಂತ ಬಾಬಾ ಹೇಳ್ತಾರೆ. ಜ್ಞಾನ ಕಾ ಬಲ್ ಶಾಂತಿ ಕಾ ಬಲ್ ಕಹಾ ಜಾತಾ ಹೈ. ಜ್ಞಾನಕ್ಕೂ ಕೂಡ ಶಕ್ತಿ ಅಂತ ಹೇಳಲಾಗುತ್ತೆ, ಶಾಂತಿಗೂ ಕೂಡ ಶಕ್ತಿ ಅಂತ ಹೇಳಿ ಕೂಡ ಹೇಳಲಾಗುತ್ತೆ. ನಾಲೆಜ್ ಹೈ ಪಢಾಯಿ, ಪಢಾಯಿ ಸೆ ಹಿ ಬಲ್ ಮಿಲ್ತಾ ಹೈ. ಜ್ಞಾನ ಬಾಬಾ ಹೇಳ್ತಾರೆ ವಿದ್ಯೆ ಆಗಿದೆ, ವಿದ್ಯೆಯಿಂದಲೇ ತಾವು ಮಕ್ಕಳಿಗೆ ಶಕ್ತಿ ಸಿಗುತ್ತೆ. ಪೊಲೀಸ್ ಸುಪರ್ಡೆಂಟ್ ಬಂತೆ ಹೈ ಕಿತನೆ ಬಲ್ रहता है. ಬಾಬಾ ಹೇಳ್ತಾರೆ, ಯಾವುದೇ ಆದ್ರೆ ದೊಡ್ಡ ಅಧಿಕಾರಿ ಪೊಲೀಸ್ ಇಲಾಖೆಯಲ್ಲಿ ಸೂಪರ್ಡೆಂಟ್ ಆದ್ರೆ ಅವ್ರಿಗೆ ಎಷ್ಟು ಬಲ ಇರುತ್ತೆ, ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು, ಅವ್ರಿಗೆಲ್ಲಾ ಅಧಿಕಾರ ಇರುತ್ತೆ, ಕಾನೂನುಗಳನ್ನ ನಿಯಮಗಳನ್ನ ರೂಲ್ಸ್ ಗಳನ್ನ ಬದಲಾಯಿಸಬಹುದು. ಹಾಗಾಗಿ ಅವ್ರಿಗೆ ಅಷ್ಟು ಶಕ್ತಿ ಇರುತ್ತೆ, ಪವರ್ ಇರುತ್ತೆ. ಹಾಗೆ ಬಾಬಾ ಕೂಡ ಹೇಳ್ತಿದ್ದ, ನಿಮ್ಗೆ ಜ್ಞಾನದಿಂದ ಮತ್ತು ಯೋಗದಿಂದ ಎಷ್ಟು ಶಕ್ತಿ ಸಿಗುತ್ತೆ. ವಹ ಸಬ್ ಹೈ ಜಿಸ್ಮಾನಿ ಬಾತೆ ದುಃಖ ದೇನೆ ವಾಲಿ. ಬಾಬಾ ಹೇಳ್ತಿರೋದೆಲ್ಲವೂ ಶಾರೀರಿಕ ಮಾತುಗಳು, ದುಃಖ ಕೊಡುವಂತ ಮಾತುಗಳೇ. ತುಮಾರಿ ಹರ್ ಬಾತ್ ರುಹಾನಿ ಹೇ. ಆದ್ರೆ ಇಲ್ಲಿ ತಾವು ಪ್ರತಿಯೊಂದು ಮಾತು ಕೂಡ ಆತ್ಮೀಯತೆಯಿಂದ ಕೂಡಿರುವಂತದ್ದು, ಆತ್ಮಿಕ ಮಾತುಗಳಾಗಿವೆ. ತುಮಾರಿ सुख से जो भी बोल निकलते हैं, मुख से जो भी बोल निकलते हैं, वहाँ एक एक बोल ऐसे फर्स्ट क्लास मीठा हो जो सुनने वाला खुश हो जाए. ಬಾಬಾ ಹೇಳ್ತಾರೆ, ತಾವು ಮುಖದಿಂದ ಏನ ಮಾತುಗಳನ್ನ ಮಾತಾಡ್ತೀರಿ, ಒಂದೊಂದು ಮಾತು ಬಹಳ ಫಸ್ಟ್ ಕ್ಲಾಸ್ ಆಗಿರ್ಲಿ, ಸುಂದರ ಆಗಿರ್ಲಿ, ಕೇಳುವವರು ಖುಷಿಯಾಗಿರ್ಬೇಕು ಅಂತ ಬಾಬಾ ಹೇಳ್ತಾರೆ. ಆ ರೀತಿಯಾಗಿ ಮಾತನಾಡಿ. जैसे बाप दुख हरता सुख करता है, वैसे तुम बच्चों को भी सबको सुख देना है. ಹೀಗೆ ಶಿವಬಾಬರವರು ದುಃಖ ಹರ್ತಾ ಸುಖ ಒಂದೊಂದು ಮಹಾವಾಕ್ಯ ಬಾಬಾರವರ ಮಾತು ಕೇಳ್ತಿದ್ದಂಗೆ ಎಷ್ಟು ಖುಷಿ ನಶೆ ಏರ್ತಾ ಹೋಗುತ್ತೆ. ಅವರ ಮಾತುಗಳನ್ನ ಕೇಳ್ತಾ ಇದ್ರೆ, ಹಾಗೆ ತಾವು ಮಕ್ಕಳ ಮಾತು ಕೇಳ್ತಾ ಇದ್ರೆ ಬೇರೆಯವ್ರಿಗೂ ಉಮಂಗ, ಉತ್ಸಾಹ, ಖುಷಿ ಬರ್ಬೇಕಾಗಿದೆ. ಸಾಹಸಹೀನ ಆಗುವಂಗೆ ಮಾತಾಡ್ಬೇಡಿ. ಬಾಬಾ ಹೇಳಿದ್ರಲ್ಲ ನಿನ್ನೆ, ತಿರಸ್ಕಾರದ ಮಾತು, ಹೀಗೆ ಸಾಹಸಹೀನ ಆಗುವಂತ ಮಾತುಗಳು, ದುಃಖ ಕೊಡುವಂತ ಮಾತುಗಳು, ಇಂಥ ಮಾತುಗಳನ್ನ ಮಾತಾಡ್ಬೇಡಿ. ಹೀಗೆ ಬಹಳ ಫಸ್ಟ್ ಕ್ಲಾಸ್ ಆಗಿರುವ, ಮಧುರವಾಗಿರುವ, ಸುಂದರವಾಗಿರುವ ಮಾತುಗಳನ್ನೇ ಮಾತಾಡಿ. ಜೈಸೆ ಹೀಗೆ ಬಾಬಾ ದುಃಖ ಅರ್ಥ ಸುಖ ಕರ್ತ, ಹಾಗೆ ಕುಟುಂಬ ಪರಿವಾರ ಕೋ ಬಿ ದುಃಖ ಆದಿ ನ ಹೋ. ಹೀಗೆ ನಿಮ್ಮ ಮಾತು ಕೇಳೋದ್ರಿಂದ ಬಲೆ ಕುಟುಂಬದಲ್ಲಿರೋರ್ ಜೊತೆಗೂ ಕೂಡ ಯಾರಿಗೂ ದುಃಖ ಆಗ್ಬಾರ್ದು. ಆ ರೀತಿ ಮಾತಾಡಿ. ಚುಚ್ಚು ಮಾತು, ಹೊರಟು ಮಾತು, ಕಠಿಣ ಮಾತುಗಳು, ಹೊರಗ್ನವ್ರ ಜೊತೆ ಬಹಳ ಮಧುರವಾಗಿ ಮಾತಾಡ್ತಿರ್ತೀರಿ, ಆದ್ರೆ ಮನೆಗ್ನವ್ರ ಜೊತೆಗೆ ಬಹಳ ಕಠಿಣವಾಗಿ ಮಾತಾಡ್ತಿರ್ತಾರೆ. ಹಾಗಾಗಿ ಬಾಬಾ ಮೊದಲು ತಮ್ಮ ಪರಿವಾರದವ್ರ ಜೊತೆಗೆ ಬಹಳ ಪ್ರೀತಿಯಿಂದ ಮಾತಾಡಿ, ಮಧುರವಾಗಿ ಮಾತಾಡಿ. ಕಾಯ್ದೆ ಅನುಸಾರ ಸಬ್ಸೆ ಚಲ್ನಾ ಹೇ. ಬಾಬಾರವರ ನಿಯಮ ಏನಿದೆ, ಶ್ರೀಮತ ಏನಿದೆ, ಅದರಂತನೇ ಎಲ್ಲರೂ ನಡಿಬೇಕಾಗಿ. ಮನೆಯೇ ಮೊದಲ ಪಾಠಶಾಲೆ. ಹಾಗಾಗಿ ಬಾಬಾ ಹೇಳ್ತಾರೆ, ಮನೆಯವ್ರ ಜೊತೆಗೆ ಮೊದಲು ಮಧುರರಾಗಿರಿ, ಆಮೇಲೆ ಹೊರಗ್ನವ್ರ ಜೊತೆಗೆ, ಆಮೇಲೆ ಮಿತ್ರರ ಜೊತೆಗೆ, ಆಮೇಲೆ ಫೋನ್ ನಲ್ಲಿರೋರ್ ಜೊತೆಗೆ ಬಹಳ ಪ್ರೀತಿಯಿಂದ ಮಾತಾಡ್ತಾರೆ, ಎದುರಿನಲ್ಲೂ ಬಂದವ್ರ ಜೊತೆಗೆ ಒಟ್ಟಾಗಿ ಮಾತಾಡ್ತಾ ಇರ್ತಾರೆ. ಹಾಗೆ ಬಾಬಾ ಹೇಳ್ತಾರೆ, ಮೊದಲು ಕಾಯ್ದೆ ಅನುಸಾರವಾಗಿ ಮನೆಯವ್ರ ಜೊತೆಗೆ, ಪರಿವಾರರ ಜೊತೆಗೆ ಪ್ರೀತಿಯಿಂದ ಮಾತಾಡಿ. ಬಡೋ ಕೆ ಸಾಥ್ ಪ್ಯಾರ್ ಸೆ ಚಲ್ನಾ ಹೇ.
ದೊಡ್ಡವರ ಜೊತೆಗೆ ಬಹಳ ಪ್ರೀತಿಯಿಂದ ನಡ್ಕೊಳ್ಬೇಕಾಗಿದೆ. ಮುಖ से अक्षर ऐसे मीठे फर्स्ट क्लास निकलते जाओ तो सुख हो जाएगा, ಖುಷಿ हो जाएगा. ಮುಖದಿಂದ ಇಂಥ ಮಧುರ ಅಕ್ಷರಗಳೇ ಹೊರಬರ್ಬೇಕು, ಸುಂದರವಾದ ಶಬ್ದಗಳೇ ಹೊರಬರ್ಬೇಕು, ಕೇಳುವವರಿಗೆ ಖುಷಿ ಆಗ್ಬಿಡ್ಬೇಕು. ಬೋಲು ಶಿವಬಾಬಾ ಖಾತೆ ಮನ್ಮನಾಭವ್. ಪರಿವಾರರ ಜೊತೆಗೆ ಮಿತ್ರರ ಜೊತೆಗೆ ಈ ರೀತಿ ಮಾತಾಡಿ ನಿಮ್ಮ ಮಾತು ಕೇಳಿ ಅವ್ರು ನಿಮ್ಗೆ ಫಿದಾ ಆಗ್ಬಿಡ್ಬೇಕು, ಬಲಿಹಾರಿ ಆಗ್ಬಿಡ್ಬೇಕು. ಕೇಳಿ ಭಗವಂತ ಈ ರೀತಿ ಹೇಳಿದ್ದಾರೆ, ಮನ್ಮನಾಭವದಲ್ಲಿ ಇರ್ಲಿಕ್ಕೆ ತನ್ನನ್ನೇ ನೆನಪು ಮಾಡಿ ಅಂತ ಭಗವಂತ ಹೇಳ್ತಿದ್ದಾರೆ. ಶ್ರೇಷ್ಠಾತಿ ಶ್ರೇಷ್ಠ ಮೈ ಹೂ, ಬಾಬಾನೇ ಹೇಳ್ತಿದ್ದಾರೆ ನಾನು ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದೇನೆ. ಮುಜೆ ಯಾದ್ ಕರ್ನೆ ಸೆ ಹಿ ತುಮಾರಾ ವಿಕರ್ಮ ವಿನಾಶ ಹೋಂಗೆ. ನನ್ನನ್ನೇ ನೆನಪು ಮಾಡೋದ್ರಿಂದ ಮಾತ್ರ ತಮ್ಮ ವಿಕರ್ಮಗಳು ವಿನಾಶ ಆಗತ್ತೆ. ಬಹುತ್ ಪ್ಯಾರ್ ಸೆ ಬಾತ್ ಕರ್ನಿ ಚಾಯಿ. ಹೀಗೆ ಬಂದಿರುವ ಮಿತ್ರರ ಜೊತೆಗೆ, ಮನೆಯವರ ಜೊತೆಗೆ, ಸಂಬಂಧಿಗಳ ಜೊತೆಗೆ ಈ ರೀತಿಯಾಗಿ ಬಹಳ ಪ್ರೀತಿಯಿಂದ ಮಾತಾಡಿ. ಸಮझो कोई बड़ा भाई हो, बोलो दादाजी शिव बाबा कहते हैं मुझे याद करो. ಬಾಬಾ ಹೇಳ್ತಿದ್ರೆ ಮನೆಯಲ್ಲಿ ಯಾರಾದ್ರೂ ದೊಡ್ಡವ್ರು ಇರ್ತಾರೆ, ದಾದಾ ಹಿರಿಯರು ಇರ್ತಾರೆ, ಅವ್ರ ಜೊತೆಗೆ ಹೇಳ್ಬೇಕಂತೆ. ಶಿವಬಾಬಾ ಹೇಳಿದ್ದಾರೆ ನನ್ನನ್ನೇ ನೆನಪು ಮಾಡಿ ಅಂತ. ಶಿವಬಾಬಾ ಜಿಸ್ಕೋ ರುದ್ರ ಬಿ ಕಹ ಜಾತಾ ಹೈ, ಶಿವಬಾಬಾರವರಿಗಾಗಿನೇ ರುದ್ರ ಅಂತ ಕೂಡ ಹೇಳಾಗುತ್ತೆ. ವಹಿ ಜ್ಞಾನ್ ಯಜ್ಞ ರಚಾ ಹೈ, ಅವರೇ ಈಗ ಜ್ಞಾನದ ಯಜ್ಞವನ್ನ ರಚನೆ ಮಾಡಿದ್ದಾರೆ. ಶ್ರೀಕೃಷ್ಣ ಜ್ಞಾನ ಯಜ್ಞ ನಹಿ ಸುನಾಂಗಿ. ಶ್ರೀಕೃಷ್ಣ ಎಂದು ಜ್ಞಾನ ಯಜ್ಞ ಅನ್ನುವಂತ ಅಕ್ಷರವನ್ನ ಹೇಳಿಲ್ಲ. ಶಿವಬಾಬಾನೇ ಜ್ಞಾನ ಯಜ್ಞ ನಾನೇ ರಚನೆ ಮಾಡಿದ್ದೀನಿ, ರುದ್ರನೇ ರಚನೆ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ. ರುದ್ರ ಜ್ಞಾನ ಯಜ್ಞ ಕತೆ ಹೇ ತೋ ರುದ್ರ ಶಿವಬಾಬಾನೇ ಇಹ ಜ್ಞಾನ ರಚಾ ಹೇ. ಬಾಬಾ ಹೇಳ್ತಿದ್ರೆ ರುದ್ರ ಜ್ಞಾನ ಯಜ್ಞವನ್ನ ಶಿವಬಾಬಾನೇ ರಚನೆ ಮಾಡಿದ್ದಾರೆ. ರಾಜ ಈ ಪ್ರಾಪ್ತ ಕರ್ನೆ ಕೆ ಲಿಯೇ ಜ್ಞಾನ और योग ಸಿಕ್ಲಾ ರಹಾ ಹೇ. ಈಗ ಯಾಕೆ ಯಜ್ಞವನ್ನ ರಚನೆ ಮಾಡಿದ್ದಾರೆ ಅಂದ್ರೆ ರಾಜ್ಯ ಭಾಗ್ಯವನ್ನ ಪ್ರಾಪ್ತಿ ಕೊಡುವುದಕ್ಕಾಗಿ, ರಾಜ್ಯ ಭಾಗ್ಯವನ್ನ ಕೊಡುವುದಕ್ಕಾಗಿ ಈ ರುದ್ರ ಜ್ಞಾನ ಯಜ್ಞ ರಚನೆ ಆಗಿದೆ. ಬಾಪ್ कहते हैं भगवान वाच मन्मनाभव मामे कम याद करो क्योंकि अभी सबकी अंत गड़ी है. ಬಾಬಾ ಹೇಳ್ತಿದ್ದಾರೆ ಭಗವಾನ್ ವಾಚ ಇದೆ, ನನ್ನನ್ನೇ ನೆನಪು ಮಾಡಿ. ಯಾಕೆಂದ್ರೆ ಇದು ಅಂತಿಮ ಸಮಯ. ನನ್ನನ್ನೇ ನೆನಪು ಮಾಡಿ ಅಂತ ಬಾಬಾ ಆಗ್ಲೇ ಹೇಳಿದ್ರು. ಯಾಕೆಂದ್ರೆ ನೀವು ಪಾವನರಾಗ್ಬೇಕು. ಹೀಗೆ ಬಾಬಾ ಹೇಳ್ತಾರೆ ನನ್ನನ್ನೇ ನೆನಪು ಮಾಡಿ, ಯಾಕೆಂದ್ರೆ ಇದು ಅಂತಿಮ ಸಮಯ. ವಾನಪ್ರಸ್ಥ ಅವಸ್ಥಾ ಹೇ, ಎಲ್ಲರದ್ದು ಮನೆಗೆ ಹೋಗುವ ಸಮಯ ವಾನಪ್ರಸ್ಥ ಅವಸ್ಥೆ ಆಗಿದೆ. ಹಾಗಾಗಿ ನನ್ನನ್ನೇ ನೆನಪು ಮಾಡಿ. ಸಬ್ಕೋ ವಾಪಸ್ ಜಾನಾ ಹೇ, ಎಲ್ಲರೂ ವಾಪಸ್ ಹೋಗ್ಬೇಕಾಗಿದೆ. ಹಾಗಾಗಿ ಎಲ್ಲರಿಗೂ ಈ ಸಂದೇಶ ಹೇಳಿ, ಎಲ್ಲರಿಗೂ ಈ ಜ್ಞಾನ ಹೇಳಿ, ಎಲ್ಲರೂ ಭಗವಂತನನ್ನೇ ನೆನಪು ಮಾಡ್ಬೇಕು. ಮರನೇ ಸಮಯ ಮನುಷ್ಯಕ್ಕೂ कहते हैं ना ईश्वर को याद करो. ಶರೀರ ಬಿಡುವ ಸಮಯದಲ್ಲಿ ಹೇಳ್ತಾರಲ್ವಾ, ಈಶ್ವರನನ್ನ ನೆನಪು ಮಾಡು, ಶಿವನನ್ನ ನೆನಪು ಮಾಡು, ಶಿವ ಅನ್ನು, ಹರ ಅನ್ನು, ಕೃಷ್ಣ ಅನ್ನು. ಹೀಗೆ ಶಿವನನ್ನ ನೆನಪು ಮಾಡ್ಲಿಕ್ಕೆ, ಭಗವಂತನನ್ನ ನೆನಪು ಮಾಡ್ಲಿಕ್ಕೆ ಸಾಯುವವರಿಗೆ ಹೇಳ್ಕೊಡ್ತಾರೆ. ಹಾಗೆ ಈಗ ಎಲ್ಲರಿಗೂ ಸಂದೇಶ ತಿಳಿಸಿ ಎಲ್ಲರೂ ಮನೆಗೆ ಹೋಗುವ ಸಮಯ. ಬಾಬಾ ಹೇಳ್ತಾರೆ ಯಾ ಈಶ್ವರ ಸ್ವಯಂ कहते हैं मौत सामने खड़ा है, इनसे कोई बच नहीं सकते. ಸ್ವತಃ ಭಗವಂತನ ಹೇಳ್ತಿದ್ದಾರೆ ಎಲ್ಲರ ಸಾವು ಸಮ್ಮುಖದಲ್ಲಿದೆ, ಇಲ್ಲಿ ಯಾರು ಕೂಡ ತಪ್ಪಿಸ್ಕೊಳ್ಳೋಂಗಿಲ್ಲ. ಸಾವಿನಿಂದ ನಾವು ಉಳ್ಕೊಳ್ತೀವೇನೋ ಬಾಬಾ ಹೇಳ್ತಾರೆ ಇಲ್ಲ, ಯಾರು ಉಳ್ಕೊಳ್ಳುವಂಗಿಲ್ಲ. ಹಾಗಾಗಿ ಎಲ್ಲರೂ ಮನೆಗೆ ಹೋಗುವ ಸಮಯ, ಎಲ್ಲರಿಗೂ ಈ ಸಂದೇಶ ತಿಳಿಸಿ ಅಂತ ಬಾಬಾ ಹೇಳ್ತಾರೆ. ಮಿತ್ರ ಸಂಬಂಧಿಗಳಿಗೆ ಬಹಳ ಯುಕ್ತಿಯಿಂದ ತಿಳಿಸಿ, ಅವಕಾಶ ನೋಡ್ಕೊಂಡು ತಿಳಿಸಿ, ಅವ್ರ ಮುಂದೆ ಪ್ರೀತಿಯಿಂದ ಮಾತಾಡ್ತಾ ತಿಳಿಸಿ, ನಮ್ರತೆಯಿಂದ ತಿಳಿಸಿ ಅಂತ ಬಾಬಾ ಹೇಳ್ತರು. अंत में ही बाप आकर के कहते हैं कि बच्चे मुझे याद करो तो तुम्हारे पाप भस्म हो जाए. ಅಂತ್ಯದಲ್ಲಿ ಬಂದು ಭಗವಂತ ಸ್ವತಃ ಹೇಳ್ತಿದ್ದಾರೆ, ಮಕ್ಕಳೇ ನನ್ನನ್ನೇ ನೆನಪು ಮಾಡಿ, ನಿಮ್ಮ ಇಷ್ಟು ಜನ್ಮದ ಪಾಪದ ಹೊರೆ ಏನಿದೆ ಅದೆಲ್ಲವೂ ಸಮಾಪ್ತಿ ಆಗುತ್ತೆ. ಸೆಕೆಂಡ್ ನಲ್ಲೇ ನಿಮ್ಮ ಜನ್ಮಗಳ ಪಾಪಗಳನ್ನ ಸಮಾಪ್ತಿ ಮಾಡ್ಕೊಳ್ಬಹುದು. ಇನ್ಕೋ ಯಾದ್ ಕಿ ಅಗ್ನಿ ಕಹ ಜಾತಾ ಹೈ. ಭಗವಂತನನ್ನ ನೆನಪು ಮಾಡುವ ಆ ಸ್ಥಿತಿ ಏನಿದೆ ಅಲ್ಲ, ಅದಕ್ಕೆ ಅಗ್ನಿ ಅಂತೇಳಿ ಹೇಳಲಾಗುತ್ತೆ. ಪಾಪಗಳು ಭಸ್ಮ ಆಗುವ ಸಮಯ. ಗೊತ್ತಾಗದಂಗೆ ಭಗವಂತನ ನೆನಪಿನಲ್ಲಿ ಇರ್ತೀರಂದ್ರೆ ನಿಮ್ ಎಷ್ಟೋ ಜನ್ಮದ ವಿಕರ್ಮಗಳು, ಪಾಪ ಕರ್ಮಗಳು ಅಗ್ನಿಯ ರೀತಿಯಲ್ಲಿ ಸುಟ್ಟು ಹೋಗ್ತಾ ಇರತ್ತೆ.
बाप गारंटी करते हैं कि इससे तुम्हारे पाप ದಗ್ಧ ಹೋಗಿ. ಬಾಬಾ ಗ್ಯಾರಂಟಿ ಕೊಡ್ತಿದ್ದಾರೆ, ನನ್ನ ನೆನಪಿನಲ್ಲೇ ಇರ್ತೀರಂದ್ರೆ, ಯೋಗದ ಅಗ್ನಿಯಲ್ಲೇ ಇರ್ತೀರಂದ್ರೆ ತಮ್ಮ ಪಾಪಗಳೆಲ್ಲ ಸುಟ್ಟು ಹೋಗುತ್ತೆ, ಭಸ್ಮ ಆಗತ್ತೆ. ವಿಕರ್ಮ ವಿನಾಶ होने का पावन बनने का और कोई उपाय नहीं है. ವಿಕರ್ಮ ವಿನಾಶ ಮಾಡ್ಕೊಳ್ಳೋದಕ್ಕೂ ಪಾವನರಾಗೋದಕ್ಕೂ ಬಾಬಾರವರ ನೆನಪು ಬಿಟ್ರೆ ಮತ್ತೆ ಬೇರೆ ಯಾವ ಉಪಾಯನೇ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ತಂದೆಯ ನೆನಪು ಮಾಡೋದೇ विकर्म विनाश के वंदे उपाय. पापों का बोझ सिर पर चढ़ते चढ़ते, खाद पड़ते पड़ते सोना 9 ಕ್ಯಾರೆಟ್ हो गया है. ಬಾಬಾ ಹೇಳ್ತಿದ್ದಾರೆ, ಪಾಪಗಳ ಹೊರೆ ಹೇರ್ತಾ ಹೇರ್ತಾ ಮತ್ತೆ ಕಲೆಗಳು ಬೀಳ್ತಾ ಬೀಳ್ತಾ ಆತ್ಮನಲ್ಲಿ ಕ್ಯಾರೆಕ್ಟರ್ ಬಾಬಾ ಹೇಳ್ತಾರೆ 9 ಕ್ಯಾರೆಟ್ ಆಗೋಗಿದೆ. 24 ಕ್ಯಾರೆಟ್ ಇರುವಂತ ಆತ್ಮದ ಶಕ್ತಿ ಈಗ 9 ಆಗಿದೆ. 9 ಕ್ಯಾರೆಟ್ ಗೆ ಬಾದ್ ಮುಲಾಮ್ ಕಹ ಜಾತಾ ಹೈ. ಹೀಗೆ ಬಾಬಾ ಹೇಳ್ತಾರೆ 9 ಕ್ಯಾರೆಟ್ ಮುಗಿದೋದ ನಂತರ ಅದಕ್ಕೆ ಮೇಣ ಅಂತ ಹೇಳಿ ಹೇಳಲಾಗುತ್ತೆ. ಏನೂ ಇಲ್ಲ ಅದ್ರೊಳಗೆ, ಬಂಗಾರದ ಅಂಶ, ಬರೀ ಮೇಣ ತುಂಬಿಕೊಂಡಿದೆ, ಅದರಲ್ಲಿ ಕ್ಯಾರೆಟ್ ಅಂಶ, ಚಿನ್ನದ ಅಂಶ ಇಲ್ಲ ಅಂತ ಹೇಳಿ ಹೇಳಲಾಗುತ್ತೆ. ಹಾಗೆ ಬಾಬಾ ಹೇಳ್ತಿದ್ರು, ಈಗ ಎಲ್ಲರೂ ಮೇಣದ ಸಮಾನ ಆಗಿದ್ದಾರೆ ಆತ್ಮಗಳೆಲ್ಲ ಅಂತ ಬಾಬಾ ಹೇಳ್ತಾರೆ. ಅಭಿ ಇರು 24 ಕ್ಯಾರೆಟ್ ಕೈಸೆ ಬನೆ, ಆತ್ಮ ಪ್ಯೂರ್ ಕೈಸೆ ಬನೆ. ಪ್ಯೂರ್ ಆತ್ಮ ಕೋ ಜೇವರ್ ಬಿ ಪ್ಯೂರ್ ಮಿಲೇಗ. ಬಾಬಾ ಹೇಳ್ತಿದ್ರು, ಈಗ ಏನೂ ಇಲ್ಲ, ಕ್ಯಾರೆಟ್ 9 ಕ್ಯಾರೆಟ್ ಇದ್ದವರು ಮೇಣದ ಸಮಾನ ಆಗಿದೆ. ಮೇಣದ ಸಮಾನ ಆಗಿರೋರು ಮತ್ತೆ ಈಗ ಪೂರ್ಣ 24 ಕ್ಯಾರೆಟ್ ಚಿನ್ನ ಆಗ್ಬೇಕಾಗಿದೆ. ಹೇಗಾಗ್ತೀರಿ ಅಂತ ಬಾಬಾ ಕೇಳ್ತಾರೆ. ಹೇಗಾಗ್ಲಿಕ್ಕೆ ಸಾಧ್ಯ? ಆತ್ಮ ಪ್ಯೂರ್ ಆಗತ್ತೆ, ಆತ್ಮ 24 ಕ್ಯಾರೆಟ್ ಆಗತ್ತೆ ಅಂದ್ರೆ ಅಂಥದ್ದೇ ಶರೀರ ಸಿಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. कोई मित्र संबंधी आदि है तो उनको बहुत नम्रता से, प्रेम भाव से ಮುಸ್ಕರಾತೆ ಹುಯೇ ಬಾತ್ ಕರ್ನಿ ಚಾಹಿಯೆ. ಬಾಬಾ ಹೇಳ್ತಿದ್ರೆ, ಮಿತ್ರ ಸಂಬಂಧಿಗಳು ಬಂದಾಗ ಇವ್ರಿಗೆ ಜ್ಞಾನ ಇಲ್ಲ, ಇವ್ರ ಜೊತೆ ಸೇರ್ಕೊಳಂಗಿಲ್ಲ, ನಾವು ನಮ್ದೇ ಬೇರೆ ಮಾಡೋಣ, ಅವ್ರದೇ ಬೇರೆ, ಹೀಗಲ್ಲ. ಬಾಬಾ ಹೇಳ್ತಾರೆ, ಬಂದಿದಾರ ಬಹಳ ಚೆನ್ನಾಗಿ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳಿ, ನಮ್ರತೆಯಿಂದ ಇರ್ರಿ, ನಗ್ನಗ್ತಾ ಮಾತಾಡ್ಸಿ, ಪ್ರೇಮ ಭಾವದಿಂದ ಅವ್ರಿಗೆ ಟ್ರೀಟ್ ಮಾಡಿ. ಸಮझाना चाहिए, यह तो वही ಮಹಾಭಾರತ್ ಲಡಾಯಿ. ಹೀಗೆ ಅವಕಾಶ ತೆಗೆದುಕೊಂಡು ನಿಮ್ಮ ಹತ್ರ ಬರಮಾಡ್ಕೊಂಡು ಪ್ರೀತಿಯಿಂದ ಹೇಳಿ, ಅದೇ ಮಹಾಭಾರತ ಲಡಾಯಿ ಇದೆ. ಯಹ ರುದ್ರ ಜ್ಞಾನ ಯಜ್ಞ ಭಿ ಹೈ. ಇದು ರುದ್ರಜ್ಞಾನ ಯಜ್ಞ ಆಗಿದೆ. ಬಾಪ್ ದ್ವಾರ ಹಮ್ಕೋ ಸೃಷ್ಟಿ ಕಿ ಆದಿ ಮಧ್ಯ ಅಂತ್ ಕಾ ನಾಲೆಜ್ ಮಿಲ್ ರಹಾ ಹೈ. ಭಗವಂತನ ಮೂಲಕ ನಮ್ಗೆ ಇಡೀ ಸೃಷ್ಟಿಯ ಜ್ಞಾನ ಸಿಗ್ತಾ ಇದೆ. ಅವ್ರು ಕಹ ಭಿ ಯಹ ನಾಲೆಜ್ ಮಿಲ್ ನಾ ಸಕೆ. ಈಗ ಭಗವಂತ ಕೊಡುವಂತ ಈ ಜ್ಞಾನ ಏನಿದೆಯಲ್ಲ, ಇದು ಎಲ್ಲೂ ಕೂಡ ನಿಮ್ಗೆ ಸಿಗೋದಿಲ್ಲ, ಯಾವ ಶಾಸ್ತ್ರದಲ್ಲೂ ಕೂಡ ಇಲ್ಲ, ಯಾವ ಸಾಧು ಸಂತರು ಮಹಾತ್ಮರು ಕೂಡ ನಿಮ್ಗೆ ಹೇಳೋದಿಲ್ಲ. ಅಂತ ಮಾತುಗಳನ್ನ ಈಗ ಭಗವಂತ ಹೇಳ್ತಿದ್ದಾರೆ. ಮೈ ತುಮ್ಕೋ ಸತ್ಯ ಕಾತಾ ಹೂಂ ಕಿ ಭಕ್ತಿ ಆದಿ ತೋ ಜನ್ಮ ಜನ್ಮಾಂತರ ಕಿಯಾ ಹೈ. ಹೇಳ್ಬೇಕಂತೆ ನಾವು ಹೇಳ್ತಾ ಇರೋದು ಸತ್ಯ. ಭಕ್ತಿ ಅಂತೂ ನೀವು ಜನ್ಮ ಜನ್ಮಾಂತರನು ಮಾಡ್ತಾ ಬಂದಿದ್ದೀರಿ, ಆದ್ರೆ ಎಲ್ಲೂ ಕೂಡ ನಿಮ್ಗೆ ಇಷ್ಟು ಸುಖ ಶಾಂತಿ ಸಿಗ್ಲಿಲ್ಲ. ಈಗ ಭಗವಂತನೇ ಬಂದಿದ್ದಾರೆ, ಸುಖ ಶಾಂತಿ ಕೊಡ್ತಿದ್ದಾರೆ, ಹೀಗೆ ಹೇಳ್ತಾ ಹೋಗಿ. ಅಬ್ ಜ್ಞಾನ ಶುರು ಹೋತಾ ಹೈ. ಭಕ್ತಿ ಅಂತೂ ಜನ್ಮ ಜನ್ಮ ಅಂತ ಮಾಡಿದ್ದೀರಿ, ಈಗ ಜ್ಞಾನ ಶುರುವಾಗಿದೆ. ಭಕ್ತಿಯ ನಂತರ ಮುಂದಿನ ಸ್ಟೆಪ್ಪೇ ನಿಮ್ಗೆ ಜ್ಞಾನ ಸಿಗ್ತಾ ಇದೆ. ಭಕ್ತಿ ಪೂರ್ಣ ಮಾಡ್ಕೊಂಡು ಜ್ಞಾನದಲ್ಲಿ ಹೋಗೋರಿದ್ದೀರಿ. ಭಕ್ತಿ ಯಹ ಹಿ ರಾತ್, ಜ್ಞಾನ ಹೇ ದಿನ. ಸತ್ಯುಗ್ ಮೇ ಭಕ್ತಿ ಹೊತ್ತಿ ಹಿ ನಹಿ. ಭಕ್ತಿ ಅಂದ್ರೇನೆ ರಾತ್ರಿ ಇದ್ದಂಗೆ. ಈಗ ನೀವು ಜ್ಞಾನದಲ್ಲಿ ಬರ್ತೀರಂದ್ರೆ ದಿನದಲ್ಲಿ ಬಂದಂಗೆ, ದಿನದಲ್ಲಿ ಬರ್ತೀರಂದ್ರೆ ಸ್ವರ್ಗಕ್ಕೆ ಹೋದಾಗೆ ಅಂತ ಹೇಳಿ ಹೀಗೆ ಯುಕ್ತಿಯಿಂದ ಹೇಳ್ತಾ ಹೋಗಿ, ನಮ್ರತೆಯಿಂದ ಹೇಳ್ತಾ ಹೋಗಿ ಅಂತ ಬಾಬಾ ಹೇಳ್ತಿದ್ದಾರೆ. ऐसे ऐसे युक्ति से बात करनी चाहिए. जब कोई मौका मिले, जब तीर मारना होता है तो समय और मौका देखा जाता है. ಹೀಗೆ ಬಾಬಾ ಹೇಳ್ತಾರೆ, ಯಾವಾಗ ಅವಕಾಶ ಸಿಗುತ್ತೆ ಆಗ ಚೆನ್ನಾಗಿ ಬಾಣ ಹೊಡೆದು ಬಿಡಿ ಅಂತ ಬಾಬಾ ಹೇಳ್ತಾರೆ. ಯಾಕೆಂದ್ರೆ ಮಿತ್ರ ಸಂಬಂಧಿಗಳ ಅಷ್ಟೇ ಈಸಿಯಾಗಿ ಒಪ್ಕೊಳ್ಳೋದಿಲ್ಲ ಜ್ಞಾನವನ್ನ. ಹಾಗಾಗಿ ನಮ್ರತೆಯಿಂದ ಸಮಯ ಸಿಕ್ಕಾಗ ಕೂತ್ಕೊಂಡು ಬಹಳ ಚೆನ್ನಾಗಿ ಜ್ಞಾನ ಹೇಳಿ. ಜ್ಞಾನ ದೇನೆಕಿ ಬಿ ಬಡಿ ಯುಕ್ತಿ ಚಾಯಿ. ಜ್ಞಾನ ಹೇಳೋದಕ್ಕೂ ಬಹಳ ಚೆನ್ನಾಗಿ ಯುಕ್ತಿ ಬೇಕು.
ಯಾವಾಗ್ಲೂ ಜ್ಞಾನ ಹೇಳ್ತಿದ್ರೆ ಕೇಳಿಸ್ಕೊಳಂಗಿಲ್ಲ ಅವರು. ಜ್ಞಾನ ಹೇಳಲಿಕ್ಕೂ ಒಂದು ಸಮಯ ನಿಗದಿ ಮಾಡ್ಕೊಳ್ಳಿ. ಯಾವಾಗ ಹೇಳ್ಬೋದು ಕಾಯ್ತಾ ಇರ್ರಿ ಅಂತ ಬಾಬಾ ಹೇಳ್ತಿದ್ದಾರೆ. ಸಮಯ ನೋಡ್ಕೊಂಡು ಅವಕಾಶ ಪಡ್ಕೊಂಡು ಜ್ಞಾನವನ್ನ ತಿಳಿಸ್ಬಿಡಿ. ಆಗ ಅವ್ರು ಈಸಿಯಾಗಿ ಒಪ್ಕೊಳಂಗಿರ್ಬೇಕು ಅಂತ ಬಾಬಾ ಹೇಳ್ತಾರೆ. ಯುಕ್ತಿಯ ತೋ ಸಬ್ಕೆ ಲಿಯೇ ಹಿ ಬತಾತೆ ರಹತೆ ಹೈ. ಬಾಬಾ ಅಂತೂ ಜ್ಞಾನ ತಿಳಿಸುವುದಕ್ಕಾಗಿ ಯುಕ್ತಿಗಳನ್ನಂತೂ ಬಹಳ ಚೆನ್ನಾಗಿ ತಿಳಿಸ್ತಾ ಇರ್ತಾರೆ. पवित्रता तो बड़ी अच्छी है, यह ಲಕ್ಷ್ಮೀ ನಾರಾಯಣ ಹಮಾರೆ ಬಡೆ ಪೂಜ್ಯ ಹೇನ. ಪವಿತ್ರತೆ ಅಂತೂ ಬಹಳ ಚೆನ್ನಾಗಿ ಅವಶ್ಯಕ, ಬಹಳ ಚೆನ್ನಾಗಿರ್ಬೇಕಾಗಿದೆ. ಯಾಕೆಂದ್ರೆ ಲಕ್ಷ್ಮೀ ನಾರಾಯಣರು ನೋಡಿ ಎಷ್ಟು ಪೂಜ್ಯ ಆಗಿದ್ದಾರೆ ಪವಿತ್ರತೆಯ ಬಲದಿಂದ. ಪೂಜ್ಯ ಪಾವನ್ ಫಿರ್ ಪೂಜಾರಿ ಪತಿತ ಬನೆಗೆ. ಹೀಗೆ ಲಕ್ಷ್ಮೀನಾರಾಯಣರು ಪೂಜ್ಯ ಪಾವನರಾಗಿದ್ರು. ಮತ್ತೆ ಏಣಿಯನ್ನ ಇಳಿತಾ ಮತ್ತೆ ಪೂಜಾರಿ ಪತಿತರಾದ್ರು. ಪಾವನ್ ಕಿ ಪತಿತ್ ಬೈಟ್ ಪೂಜಾ ಕರೆ. ಹೀಗೆ ಬಾಬಾ ಹೇಳ್ತಾರೆ ಪಾವನರನ್ನ ಪತಿತರು ಕೂತ್ಕೊಂಡು ಪೂಜೆ ಮಾಡ್ತಿದ್ದಾರೆ. ಇವತ್ತು ಶುಭತ पावन की पतित बैठ पूजा करते हैं, या तो शुभता ही नहीं, कोई तो पति से दूर भागते हैं. ಕೆಲವರಂತೂ ಪತಿತರಿಂದ ದೂರ ಓಡೋಗ್ತಾರೆ. ವಲ್ಲಭಾಚಾರಿ ಅಭಿ ಕಭಿ ಪಾಂವ್ ಕೋ ಚುನಿ ನೈ ದೇತೆ. ಹೀಗೆ ಬಾಬಾ ಹೇಳ್ತಾರೆ ವಲ್ಲಭಾಚಾರಿಗಳು ಯಾರಾದ್ರೂ ಪಾದ ಮುಟ್ಲಿಕ್ಕೆ ಬರ್ತಾರೆ, ನಮಸ್ಕಾರ ಮಾಡ್ಲಿಕ್ಕೆ ಬರ್ತಾರೆ ಅಂದ್ರೆ ಅವ್ರನ್ನ ಮುಟ್ಟಿಸ್ಕೊಳ್ತಾ ಇರ್ಲಿಲ್ಲ ಅಂತ ಹೇಳ್ಬಾ. ಯಾಕೆಂದ್ರೆ ಅವರು ಪತಿತರನ್ನ ನಾವು ಮುಟ್ಟಿಸ್ಕೊಳ್ಬಾರ್ದು ಅಂತೇಳಿ ಈ ವಿಚಾರ ಇರ್ತಿತ್ತು. ಸಮಸ್ತೆ ಯಾ ಚೀಚಿ ಮನುಷ್ಯ. ವಲ್ಲಭಾಚಾರಿಗಳು ತಿಳ್ಕೊಳ್ತಾ ಇದ್ರಂತೆ ಇವರೆಲ್ಲಾ ಚೀಚಿ ಆಗಿದ್ದಾರೆ, ಪತಿತ ಆಗಿದ್ದಾರೆ, ಇವ್ರನ್ನ ಮುಟ್ಟಿಸ್ಕೊಳ್ಬಾರ್ದು, ಈ ಭಾವನೆ ಇರ್ತಾ ಇತ್ತು. ಮಂದಿರೋ ಮೇ ಬಿ हमेशा ब्राह्मण को ही मूर्ति चुनने का अलाउ रहता है. ಬಾಬಾ ಹೇಳ್ತಾರೆ ಮಂದಿರದಲ್ಲೂ ಕೂಡ, ದೇವಸ್ಥಾನದ ಮಂದಿರದಲ್ಲಿ ಮೂರ್ತಿಗಳನ್ನ ಮುಟ್ಲಿಕ್ಕೆ ಬ್ರಾಹ್ಮಣರಿಗೆ ಮಾತ್ರ ಪರ್ಮಿಷನ್ ಇರ್ತಾ ಇತ್ತು. ಶೂದ್ರ ಮನುಷ್ಯ ಮಂದಿರ್ ಜಾಕರ್ ಚುನ್ನ ಸಕ್ಕೆ. ಶೂದ್ರರು ಹೋಗಿ ಮಂದಿರವನ್ನು ಕೂಡ ಮುಟ್ಟುವಂತಿರ್ಲಿಲ್ಲ. ಮೂರ್ತಿ ಅಲ್ಲ, ಮಂದಿರದ ಹತ್ರ ಕೂಡ ಹೋಗ್ತಿರ್ಲಿಲ್ಲ ಅಂತ ಬಾಬಾ ಹೇಳ್ತಾರೆ. ಅವ್ರನ್ನ ಒಳಗೂ ಕೂಡ ಬಿಟ್ಕೊಳ್ತಾ ಇರ್ಲಿಲ್ಲ ಅಂತ ಸ್ಥಿತಿ. ವಹಾ ಬ್ರಾಹ್ಮಣ ಲೋಗ್ ಹಿ ಉನ್ಕೋ ಸ್ನಾನ ಆದಿ ಕರ್ತೈತೆ. ಹೀಗೆ ಬ್ರಾಹ್ಮಣರೇ ದೇವತಾ ಮೂರ್ತಿಗೆ ಸ್ನಾನ ಮಾಡಿಸೋದು, ಅಲಂಕಾರ ಮಾಡುವುದು, ಅಭಿಷೇಕ ಮಾಡೋದು, ಪೂಜಾ ವಿಧಿ ವಿಧಾನ ಮಾಡೋದು ಬ್ರಾಹ್ಮಣರೇ ಮಾಡ್ತಾರೆ. ಅವ್ರ ಕೊಯ್ಕೋ ಜಾನೆ ನಹಿ ದೇತೆ. ಬೇರೆ ಯಾರಿಗೂ ಒಳಗಡೆ ಹೋಗ್ಲಿಕ್ಕೆ ಅವಕಾಶನೇ ಇರ್ತಾ ಇರ್ಲಿಲ್ಲ. ಫರ್ಕ್ ತೋ ಹೈನ, ಬಾಬಾ ಹೇಳ್ತಾರೆ ವ್ಯತ್ಯಾಸ ಅಂತೂ ಇದೆ ಅಲ್ವಾ. ಅಬ್ ವೇ ತೋ ಕುಕು ವಂಶಾವಳಿ ಬ್ರಾಹ್ಮಣ್, ತುಮ್ ಹೋ ಮುಖ ವಂಶಾವಳಿ ಸಚ್ಚೆ ಬ್ರಾಹ್ಮಣ್. ಈಗಂತ ಅವರು ಕುಕ ವಂಶಾವಳಿ ಬ್ರಾಹ್ಮಣರಾಗಿದ್ದಾರೆ, ಆದ್ರೆ ತಾವಂತೂ ಅವರಿಗಿಂತಲೂ ಮುಖ ವಂಶಾವಳಿ ಶ್ರೇಷ್ಠ ಬ್ರಾಹ್ಮಣರು. ಬಾಬಾ ಹೇಳ್ತಿದ್ದಾರೆ ತುಮ್ ಉಸ್ ಬ್ರಾಹ್ಮಣೋ ಕೋ ಅಚ್ಚಾ ಸಮझ सकते हो कि ಬ್ರಾಹ್ಮಣ ದೋ ಪ್ರಕಾರ ಕೆ ಹೋತೆ ಹೈ. ಈಗ ನೀವು ಹೋಗಿ ಆ ಕುಕ ವಂಶಾವಳಿ ಬ್ರಾಹ್ಮಣರಿಗೂ ಕೂಡ ಹೇಳ್ಬೋದು, ಬ್ರಾಹ್ಮಣರಲ್ಲಿ 2 ಪ್ರಕಾರದ್ದು ಬ್ರಾಹ್ಮಣರು. ಕುಕ ವಂಶಾವಳಿ ಬ್ರಾಹ್ಮಣರು, ಮುಖ ವಂಶಾವಳಿ ಬ್ರಾಹ್ಮಣರು. ಕುಕ ವಂಶಾವಳಿ ಬ್ರಾಹ್ಮಣರು ನೀವು ಜನ್ಮಾಂತರ ಕುಕ ವಂಶಾವಳಿ ಬ್ರಾಹ್ಮಣರು. ನಾವು ಈ ಸಮಯದಲ್ಲಿ ಬ್ರಹ್ಮನಿಂದ ಜ್ಞಾನ ಪಡ್ಕೊಂಡು ಬ್ರಾಹ್ಮಣರಾಗಿದ್ದೇವೆ, ನಾವು ಪವಿತ್ರರಾಗಿರ್ತೇವೆ ಅಂತೇಳಿ ಹೀಗೆ 2 ಪ್ರಕಾರದ ಬ್ರಾಹ್ಮಣರ ಬಗ್ಗೆ ಜ್ಞಾನ ತಿಳಿಸಿ. ಏಕ್ ತೋ ಹೈ ಹಿ ಪ್ರಜಾಪಿತ ಬ್ರಹ್ಮ ಕೆ ಮುಖ ವಂಶಾವಳಿ, दूसरे है कुका वंशावली. ब्रह्मा के मुख ವಂಶಾವಳಿ ಬ್ರಾಹ್ಮಣ ಹೇ ಉಂಚತೆ ಉಂಚ್ ಚೋಟಿ. ಬಾಬಾ ಹೇಳ್ತಿದ್ದಾರೆ ಈ ಬ್ರಾಹ್ಮಣರು ಏನು ಮುಖ ವಂಶಾವಳಿ ಬ್ರಾಹ್ಮಣರಿದ್ದಾರಲ್ವಾ, ಅವರು ಶ್ರೇಷ್ಠ, ಅತಿ ಶ್ರೇಷ್ಠ ಆಗಿದ್ದಾರೆ, ಜುಟ್ಟಿಗೆ ಸಮಾನ ಆಗಿದ್ದಾರೆ. ಯಜ್ಞ ರಚಿತ ಹೇತುವಿ ಬ್ರಾಹ್ಮಣಕ್ಕೂ ಮುಖರಾರ ಕಿಯಾ ಜಾತಾ ಹೇ. ಹೀಗೆ ಬಾಬಾ ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಿ ಯಜ್ಞವನ್ನ ರಚನೆ ಮಾಡ್ತಾರಂದ್ರೆ ಅಲ್ಲಿ ಬ್ರಾಹ್ಮಣರಿಗೆನೆ ಆಹ್ವಾನ ಇರುತ್ತೆ, ಅವ್ರನ್ನೇ ಕರೆಯಲಾಗತ್ತೆ. ಯಹಿ ಜ್ಞಾನ ಯಜ್ಞ, ಇದಂತೂ ಜ್ಞಾನ ಯಜ್ಞ. ಇಲ್ಲಿ ಸತ್ಯ ಬ್ರಾಹ್ಮಣರೇ ಬೇಕಾಗತ್ತೆ. ಬ್ರಾಹ್ಮಣಕ್ಕೂ ಜ್ಞಾನ ಮಿಲ್ತಾ ಹೇ ಜೋ ಫಿರ್ ದೇವತಾ ಬಂತೆ ಹೇ. ಹೀಗೆ ಬ್ರಾಹ್ಮಣರಿಗೆ ಜ್ಞಾನ ಸಿಕ್ಕಿದಾಗಲೇ ಅವರು ಶ್ರೇಷ್ಠ ದೇವತೆಗಳಾಗ್ತಾರೆ. ವರ್ಣ ಭಿ ಸಮझाया गया है. ಹಾಗೆ ಬಾಬಾ ಹೇಳ್ತಾರೆ ವರ್ಣಗಳ ಬಗ್ಗೆ ತಿಳಿಸಲಾಗಿದೆ ಅಲ್ವಾ, ದೇವತಾ, ಕ್ಷತ್ರಿಯ, ವೈಶ್ಯ, ಕ್ಷೂದ್ರ, ಬ್ರಾಹ್ಮಣ, ಹೀಗೆ ಈ ವರ್ಣದಲ್ಲಿ ಬರುವವರಾಗ್ತೇವೆ. ಜೋ
सेंसिबल बच्चे हो उन सर्विसेबल बच्चे हो वही सर्विस का ಸದೈವ್ ಶೌಕ್ रहेगा. ಯಾರು ಸೇವಾಧಾರಿ ಮಕ್ಕಳಿದ್ದಾರೆ ಅವ್ರಿಗೆ ಸೇವೆಯ ಆಸಕ್ತಿ ಬಹಳ ಇರುತ್ತೆ. वहाँ प्रदर्शनी होगी, कहाँ प्रदर्शनी होगी तो जेट सर्विस पर भागेंगे. हम जाकर ऐसे ऐसे ಪಾಯಿಂಟ್ ಸಮझाए. ಬಾಬಾ ಹೇಳ್ತಿದ್ದಾರೆ ಇಲ್ಲಿ ಪ್ರದರ್ಶನಿ ಆಗತ್ತೆ, ಎಕ್ಸಿಬಿಷನ್ ಆಗತ್ತೆ, ಅವ್ರಿಗೆ ಸೇವಾದಾರಿಗೆ ಬಹಳ ಆಸಕ್ತಿ ಇರುತ್ತೆ. ನಾವು ಹೋಗಿ ಅಲ್ಲಿ ಬರೋರ್ಗೆ ಎಂತೆಂತ ಪಾಯಿಂಟ್ಸ್ ಹೇಳ್ಬೇಕು, ಯಾವ ಮಾತುಗಳನ್ನ ಹೇಳ್ಬೇಕು, ಯಾವ ಪಾಯಿಂಟ್ಸ್ ಹೇಳಿದ್ರೆ ಅವ್ರಿಗೆ ನಿಶ್ಚಯ ಆಗತ್ತೆ, ಹೀಗೆ ಪಾಯಿಂಟ್ಸ್ ಬಗ್ಗೆ ಎಂತ ಪಾಯಿಂಟ್ಸ್ ಹೇಳ್ಬೇಕಂತ ಹೇಳಿ ವಿಚಾರ ನಡೀತಾ ಇರುತ್ತೆ. ಪ್ರದರ್ಶನಿ ಮೇ ತೋ ಪ್ರಜಾ ಬನ್ನೆ ಕಾ ವಿಹಾಂಗ ಮಾರ್ಗ ಹೇ. ಪ್ರದರ್ಶನದಲ್ಲಿ ಪ್ರಜೆಗಳನ್ನ ತಯಾರು ಮಾಡಿಕೊಳ್ಳುವ ವಿಹಾಂಗ ಮಾರ್ಗ, ಬಹಳ ಸಂಖ್ಯೆಯಲ್ಲಿ ಪ್ರಜೆಗಳನ್ನ ಮಾಡ್ಕೊಳ್ಬಹುದು ಪ್ರದರ್ಶನದಲ್ಲಿ ಅಂತ ಬಾಬಾ ಹೇಳ್ತಿದ್ದಾರೆ. ಆಪಿ ಹಿ ಡೇರ್ ಕೆ ಡೇರ್ ಆ ಜಾತೆ ಹೇ. ಅಲ್ಲಿ ಪ್ರಜೆಗಳು ತಾವಾಗಿ ಅಪಾರ ಸಂಖ್ಯೆಯಲ್ಲಿ ಬರ್ತಾ ಇರ್ತಾರೆ. ಜಾತ್ರೆಗಳಲ್ಲಿ ನೋಡ್ತಾರೆ, ಎಕ್ಸಿಬಿಷನ್ ಹಾಕಿದಾಗ ಹೇಳೋಕ್ಕೂ ಸಮಯ ಇರುವುದಿಲ್ಲ, ಅಷ್ಟು ಸಂಖ್ಯೆಯಲ್ಲಿ ಬರ್ತಾ ಇರ್ತಾರೆ. ಹೀಗೆ ತಾವಾಗೆ ಬರ್ತಾ ಇರ್ತಾರೆ. ಹಾಗಾಗಿ ಪ್ರಜೆಗಳನ್ನ ತಯಾರು ಮಾಡಿಕೊಳ್ಳುವಂತ ವಿಹಾಂಗ ಮಾರ್ಗ ಹೀಗೆ ಪ್ರದರ್ಶನಿ ಆಗಿದೆ. ಜೋ ಸಮझाने वाले भी अच्छी होनी चाहिए. ಅವ್ರು ಬರುವಂತವ್ರಿಗೆ ಜ್ಞಾನ ಹೇಳುವವರು ಕೂಡ ಬಹಳ ಚೆನ್ನಾಗಿರ್ಬೇಕಾಗಿದೆ. ಅಗರ್ ಕೊಯಿ ನ ಪೂರಾ ನಹಿ ಸಮझाए तो कहेंगे बीके के पास यही ज्ञान है, ಡಿ ಸರ್ವಿಸ್ ಹೋ ಜಾತೆ ಹೇ. ನೀವು ಬರುವವ್ರಿಗೆ ಬಹಳ ಚೆನ್ನಾಗಿ ಜ್ಞಾನ ಹೇಳಿಲ್ಲ ಅಂದ್ರೆ ಅವ್ರು ತಿಳ್ಕೊಳ್ತಾರಂದ್ರೆ ಬಿಕೆ ಹತ್ರ ಅದೆಂತ ಜ್ಞಾನ ಇದೆ, ಏನು ಅರ್ಥ ಆಗ್ಲೇ ಇಲ್ಲ, ಸರಿಯಾಗಿ ಹೇಳಲೇ ಇಲ್ಲ ಅಂತ ಹೇಳಿ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಹಾಗಾಗಿ ಡಿ ಸರ್ವಿಸ್ ಆಗತ್ತೆ ಅಂತ ಬಾಬಾ ಹೇಳ್ತಾರೆ. ಹೇಳುವವರು ಕಡಿಮೆ ಸಮಯದಲ್ಲಿ ಮುಖ್ಯವಾಗಿರುವಂತ ಪಾಯಿಂಟ್ಗಳನ್ನೇ ಹೇಳಿ ಅವ್ರಿಗೆ ಅರ್ಥ ಆಗ್ಬೇಕು, ಬಿಕೆ ಹತ್ರ ಎಷ್ಟು ಚೆನ್ನಾಗಿರುವ ಜ್ಞಾನ ಇದೆ ಅಲ್ಲ ಅಂತ ಹೇಳಿ. ಪ್ರದರ್ಶನಿ ಮೇ ಏಕ್ ऐसा चुस्त हो जो समझाने वाले ಗೈಡ್ಸ್ ಕೋ देखते रहेंगे. ಬಾಬಾ ಹೇಳ್ತಾರೆ ಪ್ರದರ್ಶನದಲ್ಲಿ ಮುಖ್ಯವಾಗಿ ಅಲ್ಲಿ ಹೇಳುವವರು ಅವ್ರನ್ನೇ ನೋಡ್ತಾ ಇರ್ತಾರೆ, ಗೈಡ್ಸ್ ನ ನೋಡ್ತಾ ಇರ್ತಾರೆ. ಹಾಗಾಗಿ ಗೈಡ್ಸ್ ಆಗಿರೋರು ಬಹಳ ಚೆನ್ನಾಗಿರ್ಬೇಕಾಗುತ್ತೆ, ಸೂಕ್ತವಾಗಿರೋರೇ ಇರ್ಬೇಕು ಹೇಳುವಂತವ್ರು ಅಂತ ಬಾಬಾ ಹೇಳ್ತಾರೆ. कोई बड़ा आदमी है तो उनको समझाने वाले भी ऐसे अच्छा देना चाहिए. ಬಾಬಾ ಹೇಳ್ತಾರೆ ಬರುವಂತ ವ್ಯಕ್ತಿಗಳು ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರ್ತಾರೆ, ಅವ್ರಿಗೆ ಹೇಳೋರು ಕೂಡ ಒಳ್ಳೆ ವ್ಯಕ್ತಿಗಳು, ಸೂಕ್ತವಾಗಿರೋರೇ ಇರ್ಬೇಕಾಗತ್ತೆ. ಕಮ್ ಸಮझाने वालों को ಹಟ್ ದೇನಾ ಚಾಹಿಯೆ. ಒಂದ್ ವೇಳೆ ಕಡಿಮೆ ಹೇಳುವಂತವ್ರಿಗೆ ಅವ್ರನ್ನ ಸರಿಸಿ, ಬಹಳ ಚೆನ್ನಾಗಿ ದೊಡ್ಡ ವ್ಯಕ್ತಿ ಬಂದಿದ್ದಾರೆ, ದೊಡ್ಡವರು ಹೋಗಿ ಜ್ಞಾನ ಹೇಳ್ಬೇಕಾಗತ್ತೆ. ಸುಪರ್ವೈಸ್ ಕರ್ನೆ ಪರ್ ಏಕ್ ಅಚ್ಚಾ ಹೋನಾ ಚಾಹಿಯೆ. ಯಾರ್ಯಾರು ಬಂದಾಗ ಯಾರ್ಯಾರು ಹೋಗಿ ಜ್ಞಾನ ಹೇಳ್ಬೇಕು, ಸೂಪರ್ವೈಸರ್ ಮಾಡೋರು ಕೂಡ ಇರ್ಬೇಕಾಗತ್ತೆ ಅಂತ ಬಾಬಾ ಹೇಳ್ತಾರೆ. ಸಾಧಾರಣ ಹಳ್ಳಿ ಜನ ಬಂದಾಗ ಹಳ್ಳಿಯವ್ರದೇ ಭಾಷೆಯಲ್ಲಿ ಹೇಳುವಂತವ್ರನ್ನ ನಿಲ್ಲಿಸ್ಬೇಕು. ಒಳ್ಳೆ ಎಜುಕೇಟೆಡ್ ಒಳ್ಳೆ ಆಫೀಸರ್ ಬಂದ್ರೆ ಅವ್ರಿಗೆ ತಕ್ಕಂತೆ ಇರುವಂತಹ ಎಜುಕೇಟೆಡ್ ಆತ್ಮಗಳನ್ನ ಅಲ್ಲಿ ನಿಲ್ಲಿಸ್ಬೇಕಾಗತ್ತೆ. ಹಾಗಾಗಿ ಸೂಪರ್ವೈಸ್ ಮಾಡೋರು ಕೂಡ ಇರ್ಬೇಕಾಗತ್ತೆ. ತುಮಕೂತು ಮಹಾತ್ಮಾವು ಕೋ ಬಿ ಬುಲಾನಾ ಹೇ. ತಾವಂತೂ ದೊಡ್ಡ ದೊಡ್ಡ ಮಹಾತ್ಮರನ್ನು ಕೂಡ ಕರ್ಬೇಕಾಗತ್ತೆ, ಯಾಕಂದ್ರೆ ಎಲ್ರಿಗೂ ಜ್ಞಾನ ಹೇಳ್ಬೇಕಾಗಿದೆ. ತುಮ್ ಸಿರ್ಫ್ बतलाते हो कि बाबा ऐसे कहते हैं, यह ऊंचते ऊंच भगवान है, वही रचयिता बाप है. ತಾವಂತೂ ಇದನ್ನ ಅಂತ ಹೇಳ್ತೀರಿ, ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಆಗಿದ್ದಾರೆ, ಅವರೇ ಸ್ವರ್ಗದ ರಚಯಿತ ಆಗಿದ್ದಾರೆ, ನಾವೆಲ್ಲ ಆತ್ಮಗಳ ತಂದೆ ಆಗಿದ್ದಾರೆ, ಈ ಎಲ್ಲ ಮಾತಂತೂ ಹೇಳ್ತೀರಿ. ಬಾಕಿ ಸಬ್ ಹೇ ಉನ್ಕಿ ರಚನಾ, ನಾವೆಲ್ಲ ಅವರ ರಚನೆ ಆಗಿದೆ. ವರ್ಷ ಬಾಪ್ ಸೆ ಹಿ ಮಿಲೇಗಾ, ಭಾಯಿ ಭಾಯಿ ಕೋ ವರ್ಷ ಕ್ಯಾ ದೇಂಗೆ. ಸಹೋದರರು ಆಸ್ತಿ ಏನ್ ಕೊಡ್ತಾರೆ, ಆಸ್ತಿ ಸಿಗೋದೇ ತಂದೆಯಿಂದ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಕೊಯಿ ಬಿ ಸುಖಧಾಮ್ ಕಾ ವರ್ಷ ದೇನಾ ಸಕೆ. ಯಾವುದೇ ಸಹೋದರ ಆತ್ಮ ಯಾವುದೇ ಸುಖಧಾಮದ ಆಸ್ತಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸುಖಧಾಮದ ಆಸ್ತಿ ಕೊಡೋರೆ ತಂದೆ ಮಾತ್ರ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ವರ್ಷ ಕಾ ಸದ್ಗತಿ ಸರ್ವ ಕಾ ಸದ್ಗತಿ ಕರ್ನೆ ವಾಲಾ ಏಕ್ ಹಿ ಬಾಪ್ ಹೈ,
ಉನ್ಕೋ ಯಾದ್ ಕರ್ನಾ ಹೈ. ಸರ್ವರನ್ನ ಸದ್ಗತಿ ಮಾಡುವಂತ ತಂದೆ ಒಬ್ರೇ ಆಗಿದ್ದಾರೆ. ಹಾಗಾಗಿ ಎಲ್ಲರೂ ಅವರನ್ನೇ ನೆನಪು ಮಾಡಬೇಕಾಗಿದೆ. ಬಾಬ್ ಖುದ್ ಆಕರ್ ಗೋಲ್ಡನ್ ಏಜ್ ಬನಾತೆ ಹೈ. ಸ್ವತಃ ಭಗವಂತನೇ ಬಂದು ಈ ಜಗತ್ತನ್ನ ಗೋಲ್ಡನ್ ಏಜ್ ಮಾಡ್ತಿದ್ದಾರೆ. ಬ್ರಹ್ಮ ತನ್ ಸೆ ಸ್ವರ್ಗ ಸ್ಥಾಪನ್ ಕರ್ತೆ ಹೈ. ಬ್ರಹ್ಮಾರವರ ಮೂಲಕ ಸ್ವರ್ಗ ಸ್ಥಾಪನೆ ಮಾಡ್ತಿದ್ದಾರೆ. ಶಿವ ಜಯಂತಿ ಮನಾತೆ ಭಿ ಹೈ, ಪರಂತು ವಹಾ ಕ್ಯಾ ಕರ್ತೆ ಹೈ ಯಹ ಸಬ್ ಮನುಷ್ಯ ಭೂಲ್ ಗಯೇ ಹೈ. ಶಿವ ಜಯಂತಿಯನ್ನ ಬಲೆ ಆಚರಣೆ ಮಾಡ್ತಿದ್ದಾರೆ. ಶಿವ ಬಂದು ಏನ್ ಮಾಡಿ ಹೋದ್ರು ಇದನ್ನ ಎಲ್ಲರೂ ಮರ್ತ ಹೋಗಿದ್ದಾರೆ. ಏನ್ ಮಾಡಿದ್ರು, ಏನ್ ಕೊಟ್ಟೋದ್ರು, ಜಗತ್ತನ್ನ ಸ್ವರ್ಗ ಮಾಡಿದ್ರು, ನಮ್ಗೆಲ್ಲ ಸದ್ಗತಿ ಕೊಟ್ಟಿದ್ರು, ಇದೆಲ್ಲವನ್ನ ಮನುಷ್ಯರು ಮರ್ತೋಗಿದ್ದಾರೆ. ಶಿವ ಬಾಬಾ ಹಿ ಆಕರ್ ರಾಜಯೋಗ ಸಿಕ್ಲಾವೆ ವರ್ಷ ದೇತೆ ಹೈ. ಶಿವ ಬಾಬಾರವರು ರಾಜಯೋಗವನ್ನ ಕಲಿಸ್ಕೊಟ್ಟು ಆಸ್ತಿಯನ್ನ ಕೊಟ್ಟಿದ್ರು. 500 वर्ष पहले भारत स्वर्ग था. लाखों वर्ष की तो बात ही नहीं. 5,000 ವರ್ಷಗಳ ಮೊದಲು ಭಾರತ ಸ್ವರ್ಗ ಆಗಿತ್ತು. ಲಕ್ಷಾಂತರ ವರ್ಷದ ಮಾತಲ್ಲ ಅಂತ ಬಾಬಾ ಹೇಳ್ತಾರೆ. ತಿಥಿ ತಾರೀಖ್ ಸಭೆ ಇನ್ಕೋ ಖಂಡನ್ ಕರ್ನಾ ಸಕೆ. ಬಾಬಾ ಕೂಡ ಹೇಳ್ತಿದ್ದಾರೆ, ತಿಥಿ ತಾರೀಕು ಎಲ್ಲ ಇರುತ್ತೆ, ಇದನ್ನ ಭಗವಂತ ಯಾವಾಗ ಬಂದ್ರು ಖಂಡನೆ ಮಾಡುವಂತಿಲ್ಲ. ಬಾಬಾ ಹೇಳ್ತಿದ್ದ, ನಾನು ಬರುವ ಸಮಯ ನಿಖರವಾಗಿದೆ, ಅಕ್ಯುರೇಟ್ ಆಗಿದೆ. ಬಾಬಾ ಹೇಳ್ತಾರಲ್ಲ, ಅದೇ ಸಮಯದಲ್ಲೇ ಬರ್ತೇನೆ. ಭಗವಂತ ಯಾವಾಗ ಬಂದ್ರು ಇದು ಸಾಧ್ಯನೇ ಇಲ್ಲ ಅಂತ ಖಂಡನೆ ಮಾಡುವಂತಿಲ್ಲ, ತಿರಸ್ಕಾರ ಮಾಡುವಂತಿಲ್ಲ. ನಯಿ ದುನಿಯಾ ಅವ್ರ ಪುರಾಣಿ ದುನಿಯಾ ಆದಾ ಚಾಯಿ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಹೊಸ ಜಗತ್ತು ಮತ್ತು ಹಳೆ ಜಗತ್ತು ಸಮಾನವಾಗಿ 2 ಭಾಗ ಇರ್ಬೇಕಾಗತ್ತೆ. ಲೆಕ್ಕ ಇರುತ್ತೆ, ನಿಖರವಾದ ಲೆಕ್ಕ. ಈ ಬೇಹದ್ದಿನ ಗಡಿಯಾರಕ್ಕೆ ಎಲ್ಲವೂ ಎಕ್ಯುರೇಟ್ ಅಂತ ಹೇಳಿ ಬಾಬಾ ಹೇಳಿದ್ರು. ಹಾಗಾಗಿ ಸುಖ ದುಃಖನೂ ಕೂಡ ಅರ್ಥ ಇದೆ. ಈ ಸತ್ಯುಗಕ್ಕೆ ಆಯು ಲಾಖೋ ವರ್ಷ ದೇತೆ ತೋ ಕೊಯಿ ಹಿಸಾಬ್ ತೋ ನಹಿ ಸಕ್ತ. ಬಾಬಾ ಹೇಳ್ತಿದ್ದಾರೆ, ಸತ್ಯುಗ ಲಕ್ಷಾಂತರ ವರ್ಷ ಅಂತ ಹೇಳ್ತಾರೆ, ಕಲಿಯುಗಕ್ಕಾಗಿ ಕಡಿಮೆ ಆಯುಷ್ಯವನ್ನ ಹೇಳ್ತಾರೆ. ಹೀಗೆ ಹೇಳ್ತಾರಂದ್ರೆ ಸರಿಯಾದ ಲೆಕ್ಕ ಇರೋದಿಲ್ಲ. ಬಾಬಾ ಹೇಳ್ತಾರೆ, ಅರ್ಧ ಸಮಭಾಗ ಇರ್ಬೇಕಾಗಿದೆ. ಸ್ವಸ್ತಿಕ್ ಮೇ ಬಿ ಪೂರೆ 4 ಭಾಗ ಹೈ. ಬಾಬಾ ಹೇಳ್ತಾರೆ, ಸ್ವಸ್ತಿಕದಲ್ಲಿ ನೋಡ್ತಾ ಇದ್ರೆ ಸಮಾನವಾಗಿ 4 ಭಾಗ ಇದೆ. 1250 ವರ್ಷದಲ್ಲಿ ಒಂದು ಯುಗದಂಗೆ 4 ಭಾಗಗಳನ್ನ ಮಾಡಲಾಗಿದೆ. ಹಿಸಾಬ್ ಕಿಯಾ ಜಾತಾ ಹೇನಾ, ಹೀಗೆ ಲೆಕ್ಕ ತೆಗೆಯಲಾಗುತ್ತಲ್ವಾ. ವೆ ಲೋಗ್ ಹಿಸಾಬ್ ತೋ ಕುಚ್ ಭಿ ಜಾನ್ತೆ ಹಿ ನಹಿ, ಇಸ್ಲಿಯೇ ಕೌಡಿ ತುಲ್ಯ ಕಹಾ ಜಾತಾ ಹೈ. ಅಲ್ಲಿಯ ಮನುಷ್ಯರಿಗೆ ಈ ಸೃಷ್ಟಿಯ ಸಮಯನೇ ಗೊತ್ತಿಲ್ಲ, ಅದಕ್ಕಾಗಿ ಕವಡೆಯ ಸಮಾನ ಬುದ್ಧಿಯವರು ಅಂತೇಳಿ ಬಾಬಾ ಹೇಳ್ತಿದೆ. ಬಾಬ್ ಹೀರೆ ತುಲ್ಯ ಬನಾತೆ ಹೈ. ಈಗ ಬಾಬಾರವರು ತಾವು ಮಕ್ಕಳನ್ನ ವಜ್ರ ಸಮಾನರನ್ನಾಗಿ ಮಾಡ್ತಿದ್ದಾರೆ. ಎಲ್ಲ ಸತ್ಯ ಜ್ಞಾನವನ್ನ ಹೇಳ್ತಿದ್ದಾರೆ. ತಾವು ಯಾರು, ಸೃಷ್ಟಿ ಹೇಗ್ ನಡೀತಿದೆ, ಎಷ್ಟು ಭಾಗ ಇದೆ, ಎಷ್ಟು ಸಮಯ ನಡೆಯುತ್ತೆ, ಯಾವಾಗ ಹೊಸದಿರುತ್ತೆ, ಯಾವಾಗ ಹಳೇದಾಗತ್ತೆ, ಎಲ್ಲದರ ಲೆಕ್ಕ ಹೇಳಿರುವ ಕಾರಣ ತಾವು ವಜ್ರ ಸಮಾನ ಆಗಿದೆ, ಬೆಲೆ ಉಳ್ಳವರಾಗ್ತಾ ಇದ್ದೀರಿ ಅಂತ ಬಾಬಾ ಹೇಳ್ತಾರೆ. ಸಬ್ ಪತಿತ್ ಹೈ, ಭಗವಾನ್ ಕೋ ಯಾದ್ ಕರ್ತೆ ಹೈ. ಎಲ್ಲರೂ ಪತಿತ ಆಗಿರುವ ಕಾರಣ ಆ ಭಗವಂತನನ್ನ ನೆನಪು ಮಾಡ್ತಾ ಇದ್ದಾರೆ. ಉನ್ಕೋ ಭಗವಾನ್ ಆಕರ್ ಜ್ಞಾನ್ ಸೆ ಗುಲ್ ಬನಾತೆ ಹೈ. ಎಲ್ಲರೂ ಪತಿತ ಆಗಿದ್ದಾರೆ, ಹಾಗಾಗಿ ಭಗವಂತನ ನೆನಪು ಮಾಡ್ತಿದ್ರಿ, ಕರೀತಾ ಇದ್ರಿ. ಕರೆದಿದ್ದಕ್ಕಾಗಿ ಬಾಬಾ ಹೇಳ್ತಾರೆ, ನಾನು ಬಂದಿದ್ದೀನಿ, ಈಗ ನಿಮ್ಗೆ ಜ್ಞಾನ ಹೇಳ್ತಿದ್ದೇನೆ. ಜ್ಞಾನದಿಂದ ತಾವೆಲ್ಲರೂ ಮತ್ತೆ ಗುಲ್ ಆಗ್ತೀರಿ, ಪಾವನರಾಗ್ತೀರಿ. ತುಮ್ ಬಚ್ಚೋಂ ಕೋ ಜ್ಞಾನ ರತ್ನೋ ಸೆ ಸಜಾತೆ ರಾತೆ ಹೈ. ಬಾಬಾರವರು ಜ್ಞಾನ ರತ್ನಗಳಿಂದ ತಾವು ಮಕ್ಕಳನ್ನ ಶೃಂಗಾರ ಮಾಡ್ತಿದ್ದಾರೆ. ಫಿರ್ ದೇಖೋ ತುಮ್ ಕ್ಯಾ ಬಂತೆ ಹೋ. ಜ್ಞಾನ ರತ್ನಗಳಿಂದ ಶೃಂಗಾರ ಆಗಿ ನೋಡಿ ನೀವು ಮತ್ತೆ ಹೇಗಾಗ್ತೀರಿ ಅಂತ ಬಾಬಾ ಹೇಳ್ತಾರೆ. ಸುಂದರ ದೇವತೆಗಳು, ದೇವತೆಗಳ ವರ್ಣನೆ ಬಾಬಾ ಎಷ್ಟು ಮಾಡ್ತಾರೆ, ಆ ರೀತಿ ಸುಂದರರಾಗ್ತಿದೆ. ತುಮಾರೇ ಏಮ್ ಅಬ್ಜೆಕ್ಟ್ ಕ್ಯಾ ಹೈ, ಭಾರತ್ ಕಿತನಾ ಸಿರ್ತಾಜ್ತಾ ಸಬ್ ಭೂಲ್ ಗಯೇ ಹೈ. ಭಾರತ ಹೇಗಿತ್ತು ನೋಡ್ಕೊಳ್ಳಿ ಅಂತ ಬಾಬಾ ಹೇಳ್ತಾರೆ. ಇದು ಕಿರೀಟ ಆಗಿತ್ತು. ಭಾರತ ಎಷ್ಟು ಇಡೀ ವಿಶ್ವಕ್ಕೆ ಮಾಲೀಕ ಆಗಿತ್ತು, ಈಗ ಎಲ್ಲ ಮರ್ತೋಗಿದೆ, ಎಲ್ಲ ಕಳ್ಕೊಂಡ್ಬಿಟ್ಟಿದೆ. ಮುಸಲ್ಮಾನ್ ಆದಿ ನೇ ಭಿ ಕಿತ್ನಾ सोमनाथ मंदिर से लूट कर मस्जिद आदि हीरे आदि जाकर लगाए.
ಬಾಬಾ ಹೇಳ್ತಿದ್ದಾರೆ, ಎಷ್ಟು ಸಂಪತ್ತಿತ್ತು ಭಾರತದಲ್ಲಿ, ಮುಸಲ್ಮಾನರು ಬಂದು ಸೋಮನಾಥ ಮಂದಿರವನ್ನ ಲೂಟಿ ಮಾಡ್ಕೊಂಡು ಹೋದ್ರು. ಆ ಒಂದು ಮಂದಿರದಿಂದಲೇ ಲೂಟಿ ಮಾಡ್ಕೊಂಡು ಹೋಗಿ ಅದನ್ನೆಲ್ಲ ತಮ್ಮ ದೇಶದಲ್ಲಿ ಆ ಮಸೀದಿಗಳನ್ನ ಕಟ್ಟುವುದಕ್ಕಾಗಿ ಉಪಯೋಗ ಮಾಡಿದ್ರು. ಎಲ್ಲದ ತಮ್ಮ ಮಸೀದಿಗಳಿಗೆ ಹಾಕಿದ್ರು, ತಮ್ಮ ದೇಶದಲ್ಲಿ ತಮ್ಮ ಅರಮನೆಗಳನ್ನ ಕಟ್ಕೊಂಡ್ರು. ಬಾಬಾ ಹೇಳ್ತಿದ್ದಾರೆ, ಅಭಿ ಉನ್ಕಿ ತೋ ಕೊಯಿ ವ್ಯಾಲ್ಯೂ ಉನ್ಕಿ ತೋ ವ್ಯಾಲ್ಯೂ ಬಿ ಕರ್ ನಹಿ ಸಕ್ತೆ. ಬಾಬಾ ಹೇಳ್ತಾರೆ, ಅಲ್ಲಿದಕ್ಕೆ ಬೆಲೆ ಎಷ್ಟಿತ್ತು ಅನ್ನೋದಕ್ಕೆ ಬೆಲೆ ಕಟ್ಲಿಕ್ಕೂ ಕೂಡ ಆಗುತ್ತೆ. ಕಿತನಿ ಬಡಿ ಬಡಿ ಮಣಿಯ ರಾಜಕ್ಕೆ ತಾಜ್ ರಹತೈತಿ. ಬಾಬಾ ಹೇಳ್ತಿದ್ದಾರೆ, ಅದು ಎಷ್ಟು ವಜ್ರ ವೈಡೂರ್ಯಗಳು, ಕೀಟಗಳು, ಹಾರಗಳು, ಮುತ್ತು ರತ್ನಗಳು ಎಷ್ಟೊಂದಿತ್ತು. ಅದರ ಬೆಲೆ ಕಟ್ಲಿಕ್ಕೆ ಆಗ್ತಾ ಇಲ್ಲ. ಕೊಯ್ತೋ ಕರಡೋಂಕಿ ಕೊಯಿ 5 ಕರಡೋಂಕಿ, ಒಂದು ಹಾರ 5 ಕೋಟಿ ಬೆಲೆ ಬಾಳುವಂತ, ಒಂದೇ ಹಾರ 5 ಕೋಟಿಗೆ ಸಮಾನ ಇರುವಂತದ್ದು ಇರ್ತಿತ್ತು. ಆಜ್ಕಲ್ ತೋ ಸಬ್ ಇಮಿಟೇಷನ್ ನಿಕಲ್ ಪಡಿ ಹೇ. ಬಾಬಾ ಹೇಳ್ತೀವಿ, ಇತ್ತೀಚೆಗಂತೂ ಎಲ್ಲ ಡೂಪ್ಲಿಕೇಟ್ ಆಗ್ಬಿಡುತ್ತೆ. ಇಸ್ ದುನಿಯಾ ಮೇ ಸಬ್ ಹೇ ಆರ್ಟಿಫಿಷಿಯಲ್. ಬಾಬಾ ಹೇಳ್ತಾರೆ, ಈ ಜಗತ್ತಿನಲ್ಲಿ ಈಗ ಎಲ್ಲವೂ ಆರ್ಟಿಫಿಷಿಯಲ್ ಆಗಿದೆ. ಪಾಯಿ ಪೈಸಾ ಸುಖ ಹೇ, ಇಲ್ಲಂತೂ ನಯಾ ಪೈಸದಷ್ಟು ಸುಖ ಕೂಡ ಇಲ್ಲ. ಬಾಕಿ ಹೈ ಹಿ ದುಃಖ. ಇಸ್ಲಿಯೇ ಸನ್ಯಾಸಿ ಬಿ ಕಾತೆ ಹೇ ಕಾಗವಿಷ್ಟ ಸಮಾನ ಸುಖ ಹೇ. ಬಾಬಾ ಹೇಳ್ತೀರಿ, ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ದುಃಖ ಇರುವ ಕಾರಣ ಇತ್ತೀಚೆಗೆ ಬಂದಿರುವಂತಹ ಸನ್ಯಾಸಿಗಳು ಇಲ್ಲಿಯ ಸುಖವನ್ನ ನೋಡ್ಕೊಂಡೆ ಅವರು ಕಾಗವಿಷ್ಟ ಸಮಾನ ಅಂತೇಳಿ ಹೇಳ್ತಿದ್ದಾರೆ. ಆದ್ರೆ ಸ್ವರ್ಗದಲ್ಲಿ ಎಷ್ಟು ಪ್ರಮಾಣದಲ್ಲಿ ಸುಖ ಇತ್ತು ಅನ್ನೋದು ಸನ್ಯಾಸಿಗಳಿಗೆ ಗೊತ್ತಿಲ್ಲ. ಅದಕ್ಕಾಗಿ ಅವರು ಈ ಮಾತನ್ನ ಹೇಳಿದ್ದಾರೆ, ವಹ ಘರ್ ಬಾರ್ ಚೋಡ್ತೆ ಹೇ ಪರಂತು ಅಬ್ ತೋ ಯಹ ಭಿ ತಮೋ ಪ್ರಧಾನ ಹೋ ಪಡೆ ಹೇ. ಮೊದಲು ಸನ್ಯಾಸಿಗಳಲ್ಲೇ ಸ್ವಲ್ಪ ಪ್ರಮಾಣದಾದ್ರೂ ಸತೋ ಪ್ರಧಾನ ಇತ್ತು, ಮನೆ ಮಠವನ್ನ ಬಿಟ್ಟು ಹೋಗ್ತಾ ಇದ್ರು. ಆದ್ರೆ ಈಗ ಅವರು ಕೂಡ ತಮೋ ಪ್ರಧಾನ ಆಗಿದ್ದಾರೆ. ಮನೆ ಮಠವನ್ನ ಈಗ ಬಿಟ್ಟು ಹೋಗ್ತಾ ಇಲ್ಲ. ಶಹರ್ ಮೇ ಅಂದರ್ ಗುಸ್ಪಡೆ ಹೇ, ಈಗ ನಗರದಲ್ಲಿ ಬರ್ತಿದ್ದಾರೆ. ಊರಿಂದ ಹೊರಗೆ ಹೋಗುವಂತವ್ರು, ಊರಿಂದ ಹೊರಗೆ ವಾಸವಾಗಿರುವಂತವ್ರು, ಈಗ ಮತ್ತೆ ಅಲ್ಲಿರೋರು ಕೂಡ ನಗರದಲ್ಲಿ ಬರ್ತಾ ಇದ್ದಾರೆ. ನಗರದಲ್ಲಿ ಮಠ ಕಟ್ಕೊಳ್ತಿದ್ದಾರೆ, ಆಶ್ರಮ ಕಟ್ಕೊಳ್ತಿದ್ದಾರೆ. ಪರಂತು ಅಬ್ ಕಿಸಿಕೋ ಸುನಾಯೆ ರಾಜಾ ರಾಣಿ ತೋ ಹೈ ನಹಿ. ಬಾಬಾ ಹೇಳ್ತಿದ್ದಾರೆ, ಈಗ ರಾಜಾ ರಾಣಿನೇ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಕೊಯಿ ಬಿ ಮಾನೆಂಗೆ ನಹಿ. ಈಗಂತೂ ಯಾರು ಈ ಜ್ಞಾನವನ್ನ ಒಪ್ಕೊಳ್ತಾ ಇಲ್ಲ. ಈಗಿನ ಪರಿಸ್ಥಿತಿಯನ್ನ ಒಪ್ಕೊಳ್ಳೋರಿಲ್ಲ. ಕಹೆಂಗೆ ಸಬ್ಕಿ ಅಪನಿ ಅಪನಿ ಮತ್ ಹೇ. ಹೀಗೆ ಬಾಬಾ ಹೇಳ್ತಾರೆ, ಎಲ್ಲರದ್ದು ತಮ್ಮ ತಮ್ಮ ಮತ ನಡೀತಾ ಇದೆ. ಮನೆಯಲ್ಲೂ ತಮ್ಮ ತಮ್ಮ ಮತ ಇದೆ. ಸಾಧು ಸಂತರದು ತಮ್ಮದೇ ಆದ ಮತ, ರಾಜಕಾರಣಿಗಳದ್ದು ತಮ್ಮದೇ ಆದ ಮತ, ಸೈನ್ಸ್ನವ್ರದ್ದು ತಮ್ಮದೇ ಆದ ಮತ ನಡೀತಾ ಇದೆ. ಹೀಗೆ ತಮ್ಮ ತಮ್ಮ ಮತಗಳು ಈಗ ನಡೀತಾ ಇದೆ. ಜೋ ಚಾಯೆ ಸೋ ಕರೆ, ಅವ್ರಿಗೇನ್ ತಿಳಿತೋ ಅದನ್ನ ಮಾಡ್ತಾ ಹೋಗ್ತಾರೆ. ಸಂಕಲ್ಪ ಸೇ ಸೃಷ್ಟಿ ಹೇ. ಸಂಕಲ್ಪದಂತೆನೆ ಸೃಷ್ಟಿ ನಡೀತಾ ಇದೆ. ಎಲ್ಲರದು ಹೇಗೆ ಸಂಕಲ್ಪಗಳಿದೆ ಹಾಗಾಗಿ ಈ ಜಗತ್ತು ನಡೀತಾ ಇದೆ. ಎಲ್ಲರದು ಒಂದೇ ರೀತಿಯ ಸಂಕಲ್ಪ ಇರ್ತದಂದ್ರೆ ಸೃಷ್ಟಿನು ಒಂದೇ ರೀತಿಯಾಗಿ ನಡ್ತಾ ಇತ್ತು. ಅಬ್ ತುಮ್ ಬಚ್ಚೋ ಕೋ ಬಾತ್ ಗುಪ್ತ ರೀತಿ ಪುರುಷಾರ್ಥ ಕರ್ತೆ ರಹತೆ ಹೇ. ಈಗಂತೂ ಬಾಬಾ ತಾವು ಮಕ್ಕಳಿಗೆ ಗುಪ್ತ ಪುರುಷಾರ್ಥ ಮಾಡಿಸ್ತಿದ್ದಾರೆ. ಶ್ರೇಷ್ಠ ದೇವತೆಗಳನ್ನಾಗುವ ಪುರುಷಾರ್ಥ ಮಾಡಿಸ್ತಿದ್ದಾರೆ. ತುಮ್ ಕಿತ್ತನ ಸುಖ ಭೋಗ್ತೆ ಹೋ. ಇಂಥ ಪುರುಷಾರ್ಥದಿಂದ ತಾವು ಎಷ್ಟು ಸುಖವನ್ನ ಭೋಗಿಸ್ತೀರಿ ಅಂತ ಪುರುಷಾರ್ಥ ಬಾಬಾ ಮಾಡಿಸ್ತಿದ್ದಾರೆ. ದೂಸರೆ ಧರ್ಮ ಬಿ ಪಿಚಾಡಿ ಮೇ ಜಬ್ ವೃದ್ಧಿ ಕೋ ಪಾತೆ ಹೇ ತಬ್ ಲಡಾಯಿ ಆದಿ ಕಿಟ್ಪಿಟ್ ಹೋತೆ ಹೇ. ಬಾಬಾ ಹೇಳ್ತಿದ್ದಾರೆ, ಯಾವಾಗ ಅನ್ಯ ಧರ್ಮದವರು ಬರ್ತಾರೆ, ಅವರ ವೃದ್ಧಿ ಆಗ್ತಾ ಹೋಗುತ್ತೆ, ಆಗ ಯುದ್ಧಗಳು, ಕಿರಿಕಿರಿಗಳು, ಜಗಳಗಳು ಪ್ರಾರಂಭ ಆಗುತ್ತೆ. ನಿಮ್ಮದು ಒಂದೇ ಧರ್ಮ ಇದ್ದಾಗ ಎಷ್ಟು ಸುಖ ಇತ್ತು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಪೌನೆ ಸಮಯ ತೋ ಸುಖ ಮೇ ರಹತೆ ಹೋ, ಇಸ್ಲಿಯೇ ಬಾಗ್ ಖಾತೆ ಹೇ ತುಮಾರಾ ದೇವಿ ದೇವತಾ ಧರ್ಮ ಬಹುತ್ ಸುಖ ದೇನಾ ವಾಲಾ ಹೇ. ಬಾಬಾ ಹೇಳ್ತಾರೆ, ಮುಕ್ಕಾಲು ಭಾಗ ತಾವು ಸುಖವನ್ನ ಅನುಭವಿಸ್ತೀರಿ. ಧರ್ಮ ಸ್ಥಾಪನೆಯಾಗಿ ಅನ್ಯ ಧರ್ಮದವರು ಬಂದ ನಂತರ ಕೂಡ ಎಷ್ಟೋ ಸಮಯ ನೀವು ಸುಖದಲ್ಲೇ ಇರ್ತೀರಿ.
ಹೀಗೆ ಬಾಬಾ ಹೇಳ್ತಾರೆ ಮುಕ್ಕಾಲು ಭಾಗ ಇಡೀ ಸೃಷ್ಟಿಯಲ್ಲಿ ಮುಕ್ಕಾಲು ಭಾಗದಷ್ಟು ಸುಖವನ್ನ ಅನುಭವಿಸಿದರು. ಅದಕ್ಕಾಗಿ ದೇವಿ ದೇವತಾ ಧರ್ಮ ಬಹಳ ಸುಖವನ್ನ ಪಡ್ಕೊಂಡಿರೋರು ಅಂತ ಬಾಬಾ ಹೇಳ್ತಾರೆ. ಹಮ್ ತುಮ್ಕೋ ವಿಶ್ವ ಕಾ ಮಾಲಿಕ್ ಬನಾತಾ ಹೂಂ, ನಾನು ತಾವು ಮಕ್ಕಳನ್ನ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಿದ್ದೇನೆ. ಅವ್ರ ಧರ್ಮ ಸ್ಥಾಪನ್ ಕೊಯಿ ರಾಜಾಯಿ ನೈ ಸ್ಥಾಪನ್ ಕರ್ತೆ. ಅನ್ಯ ಧರ್ಮದವರು ಧರ್ಮ ಸ್ಥಾಪನೆ ಮಾಡ್ತಾರೆ ಹೊರತು ರಾಜ್ಯ ಸ್ಥಾಪನೆ ಮಾಡೋದಿಲ್ಲ. ಆದ್ರೆ ಬಾಬಾರವರು ಧರ್ಮದ ಜೊತೆಗೆ ರಾಜ್ಯ ಭಾಗ್ಯವನ್ನು ಕೂಡ ಕೊಡ್ತಿದ್ದಾರೆ. ವಹ ಸದ್ಗತಿ ನಹಿ ಕರ್ತೆ. ಅನ್ಯ ಧರ್ಮದವರು ಸದ್ಗತಿ ಮಾಡೋದಿಲ್ಲ, ಬಾಬಾ ಸದ್ಗತಿ ಮಾಡ್ತಾರೆ. ಆತೆ ಹಿ ಸಿರ್ಫ್ ಅಪನ ಧರ್ಮ ಸ್ಥಾಪನ ಕರ್ನೆ. ಅನ್ಯ ಧರ್ಮದವರು ಕೇವಲ ಧರ್ಮ ಸ್ಥಾಪನೆ ಮಾಡ್ಲಿಕ್ಕೆ ಬರ್ತಾರೆ, ಅವರು ರಾಜ್ಯ ಸ್ಥಾಪನೆ ಮಾಡ್ಲಿಕ್ಕೆ ಸದ್ಗತಿ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ವಹಾಬಿ ಜಬ್ ಅಂತ್ ಮೇ ತಮೋ ಪ್ರಧಾನ್ ಬನ್ ಜಾತೆ. ಆ ಧರ್ಮ ಸ್ಥಾಪಕರು ಕೂಡ ಅಂತ್ಯದಲ್ಲಿ ತಮೋ ಪ್ರಧಾನರಾಗ್ತಾರೆ. तो फिर बाप को आना पड़ता है सतो ಪ್ರಧಾನ ಬನ್ನೆ. ಮತ್ತೆ ಬಾಬಾರವರು ಕೂಡ ಎಲ್ಲರೂ ತಮೋ ಪ್ರಧಾನ ಆದಾಗ, ಯಾವ ಆತ್ಮನಲ್ಲೂ ಕೂಡ ಶಕ್ತಿ ಇಲ್ಲದಾಗ ಆಗ ನಾನ್ ಬರ್ಬೇಕಾಗತ್ತೆ ಎಲ್ಲರನ್ನ ಸತೋ ಪ್ರಧಾನ ಮಾಡ್ಲಿಕ್ಕೆ. ಅಲ್ಲಲ್ಲಿ ಮಧ್ಯದಲ್ಲಿ ಧರ್ಮಸ್ಥಾಪಕರು ಬಂದಾಗ ಆ ಆತ್ಮನ ಪ್ರಭಾವದಿಂದ ಈ ಸೃಷ್ಟಿಯಲ್ಲಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಏನೋ ಸಿಗ್ತಾ ಇತ್ತು. ಬಾಬಾ ಹೇಳ್ತಾರಲ್ಲ, ಸನ್ಯಾಸಿಗಳಿಂದ ಸ್ವಲ್ಪ ಸ್ವಲ್ಪ ತ್ಯಾಪಿ ಮಾಡಿದ್ರು, ಧರ್ಮಸ್ಥಾಪಕರು ಬಿದ್ದೋಗುದನ್ನ ಉಳಿಸಿದ್ರು, ಬಿದ್ದೋಗ ಮನೆಗೆ ಹೆಂಗೆ ಊರ್ಗೋಲ್ ಕೊಡ್ತಾರಲ್ಲ ಹಾಗೆ ಅವ್ರು ಬಂದು ಇಂತಿಂತ ಕಾರ್ಯ ಮಾಡಿ ಹೋಗಿದ್ದಾರೆ. ಅವರು ತಮೋ ಪ್ರಧಾನ ಆದಾಗ ಇನ್ನ ಯಾರು ಈ ಜಗತ್ತನ್ನು ಉಳಿಸೋರಿಲ್ಲ ಅಂದಾಗ ಅಂತ್ಯದಲ್ಲಿ ನಾನ್ ಬರ್ಬೇಕಾಗತ್ತೆ ಎಲ್ಲರನ್ನ ಸತೋ ಪ್ರಧಾನ ಮಾಡ್ಲಿಕ್ಕೆ ಅಂತ ಬಾಬಾ ಹೇಳ್ತಿದ್ದಾರೆ. ತುಮ್ಮಾರೆ ಪಾಸ್ सेकंडों मनुष्य आते हैं परंतु कुछ भी समझते नहीं. ತಮ್ಮ ಬಳಿ ಅಂತೂ ಅನೇಕ ಸಂಖ್ಯೆಯಲ್ಲಿ ಬಹಳ ಸಂಖ್ಯೆಯಲ್ಲಿ ಜನರು ಬರ್ತಾರೆ, ಆದ್ರೆ ಏನನ್ನು ಕೂಡ ತಿಳ್ಕೊಳ್ತಿಲ್ಲ. ಬಾಪ್ಕೋ ಲಿಖತೆ ಹೇ ಫಲಾನಾ ಬಹುತ್ ಅಚ್ಚಾ ಸಮझा रहा है, ಬಹುತ್ ಅಚ್ಚಾ ಹೇ. ಬಾಬಾ ಕೂಡ ಹೇಳ್ತಿದ್ದಾರೆ, ಬಹಳ ಬರ್ತಾರೆ, ಬಹಳ ಜನರಿಗೆ ಜ್ಞಾನ ಹೇಳ್ತಾರೆ, ಆದ್ರೆ ಅವ್ರು ಏನು ತಿಳ್ಕೊಳ್ಳೋದಿಲ್ಲ, ಮತ್ತೆ ಎಲ್ಲ ಮರ್ತು ಹೊರಟೋಗ್ಬಿಡ್ತಾರೆ. ಸಮಯ ಇಲ್ಲ ನಮ್ಗೆ, ಅದಿಲ್ಲ ಇದಿಲ್ಲ ಅಂತ ಹೇಳಿ ಹೊರಟೋಗ್ತಾರೆ. ಆದ್ರೆ ನೀವು ಕೂಡ ಕೆಲವರು ಬಹಳ ಚೆನ್ನಾಗಿ ತಿಳ್ಕೊಂಡ್ರೆ ಬಾಬಾರವ್ರಿಗೆ ರಿಪೋರ್ಟ್ ಬರೀತೀರಿ, ಬಾಬಾ ಇವರು ಒಳ್ಳೆ ಮಗುವಾಗಿದ್ದಾರೆ, ಚೆನ್ನಾಗಿ ಜ್ಞಾನ ಕೇಳ್ತಾರೆ, ಸೇವೆ ಮಾಡ್ತಾರೆ. ಹೀಗೆ ಬಾಬಾ कहते कुछ भी समझा नहीं है. अगर समझा जाए बाबा आया हुआ है, विश्व का मालिक बन रहा है, बस उसी समय ಮಸ್ತ್ ಚರ್ಚಾತ. ಒಂದ್ ವೇಳೆ ತಿಳ್ಕೊಳ್ತಾರೆ ಭಗವಂತ ಬಂದಿದ್ದಾರೆ, ನಮ್ಮನ್ನ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ ಅಂದ್ರೆ ಅವರು ಅವಶ್ಯವಾಗಿ ಖುಷಿ ನಶೆಯಲ್ಲಿ ಏರ್ತಾರೆ. ಬಾಬಾರವ್ರಿಗೂ ಅವರು ಸಮಾಚಾರ ಕಳಿಸ್ತಾರೆ. ಫಾರಿನ್ ಟಿಕೆಟ್ ಲೇಕರ್ ಯಹಾ ಭಾಗ್ಯ. ಒಂದ್ ವೇಳೆ ಸ್ವತಃ ಭಗವಂತ ಬಂದಿದ್ದಾರೆ ಅಂತೇಳಿ ಏನಾದ್ರೂ ನಿಶ್ಚಯ ಆದ್ರೆ, ಇಷ್ಟು ನಿಶ್ಚಯ ಬಂತು ಅಂದ್ರೆ ಫಾರಿನ್ ಇಂದ ಓಡ್ ಬರ್ತಾರೆ ಟಿಕೆಟ್ ತೆಗೆದುಕೊಂಡು ಭಗವಂತನ ಮಿಲನ ಮಾಡೋದೆ. ಹೀಗೆ ಬಾಬಾ ಹೇಳ್ತಾರೆ, ಪರಂತು ಬ್ರಾಹ್ಮಣಿ ಕಿ ಚಿಟ್ಟಿ ತೋ ಜರೂರು ಲಾನಿ ಪಡೆ ಬಾಪ್ ಸೆ ಮಿಲ್ನೆ ಕೆ ಲಿಯೆ. ಆದ್ರೆ ಭಗವಂತ ಬಂದಿದ್ದಾರೆ ಅಂತೇಳಿ ಎಲ್ಲರಿಗೂ ನಿಶ್ಚಯ ಆದ್ರೆ ಎಲ್ರೂ ಓಡಿ ಬರ್ತಾರೆ. ಆದ್ರೆ ಬಾಬಾ ಹೇಳ್ತಾರೆ, ಓಡಿ ಬರ್ಲಿಕ್ಕಿಂತ ಮುಂಚೆ ಬ್ರಾಹ್ಮಣಿಯಿಂದ ಪರ್ಮಿಷನ್ ಲೆಟರ್ ತೆಗೆದುಕೊಂಡು ಬರ್ಬೇಕು, ಎಲ್ಲರೂ ಹಾಗೆ ಬರುವಂತಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಕೋ ಪಹಚಾನ್ ಗಯಾ ತೋ ಮಿಲ್ನೆ ಕಿ ಬಿಗರ್ ರಹನ ಸಕೆ. ತಂದೆಯನ್ನ ತಿಳ್ಕೊಂಡ್ಬಿಟ್ರೆ ಮಿಲನ ಮಾಡದೆ ಇರ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಓಡ್ ಬರ್ತಾರೆ ಮಿಲನಕ್ಕಾಗಿ. ಇಂಥ ಸ್ಥಾನದಲ್ಲಿ ಭಗವಂತ ಬಂದಿದಾರಂತೆ ಎಲ್ಲರಿಗೂ ಗೊತ್ತಾದ್ರೆ ಹೆಂಗ್ ಬರ್ಬೋದು ಮಧುಬನಕ್ಕೆ ಎಲ್ಲರೂ ಓಡಿ. ಹಾಗಾಗಿ ಬಾಬಾ ಹೇಳ್ತಾರೆ, ಎಲ್ಲರೂ ಹಾಗೆ ಬರ್ಬೇಡಿ, ಬ್ರಾಹ್ಮಣಿಯಿಂದ ಲೆಟರ್ ತೆಗೆದುಕೊಂಡ್ ಬನ್ನಿ ಅಂತ ಹೇಳಿ ಬಾಬಾ ಹೇಳ್ತಿದ್ದೆ. ಏಕದಮ್ ನಶಾ ಚರ್ಚಾಯ್. ಭಗವಂತ ಬಂದಿದ್ದಾರೆ ಅಂತೇಳಿ ಏಕದಮ್ ನಶೆ ಏರ್ಬಿಟ್ರೆ ಯಾರು ನಿಲ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಓಡ್ ಬರ್ತಾರೆ. ಬಾಬಾ ಹೇಳ್ತಿದ್ದಾರೆ, ಜಿನ್ನೋನೆ ನಶಾ ಚಢಾ ಹುआ होगा तो उन्हों के अंदर में बहुत ಖುಷಿ रहेगी. ಬಾಬಾರವ್ರ ಮೇಲೆ ನಿಶ್ಚಯ ನಶೆ ಏರ್ಬಿಟ್ರೆ ಒಳಗೊಳಗೆ ಬಹಳ ಖುಷಿ ಇರುತ್ತೆ. ನಾವು ಅವ್ರನ್ನ ಮಿಲನ ಮಾಡ್ಬೇಕು, ನೋಡ್ಬೇಕು, ಅವರ ಮಾತು ಕೇಳ್ಬೇಕು ಅಂತ ಹೇಳಿ ಓಡ್ ಬರ್ತಾ ಇರ್ತಾರೆ. ಉನ್ಕಿ ಬುದ್ಧಿ ಮಿತ್ರ ಸಂಬಂಧಿಯೋं ಮೇ ಭಟ್ಕೇಗಿ ನಹಿ. ಬಾಬಾ ಹೇಳ್ತಿದ್ದಾರೆ, ನಿಶ್ಚಯ ಇರೋರ್ಗೆ ಎಲ್ಲ ಬಿಟ್ಟು ಬಿಡ್ತಾರೆ,
ಮಿತ್ರ ಸಂಬಂಧಿಗಳನ್ನ ಬಿಟ್ಟು ಭಗವಂತನ ಜೊತೆಗೆ ಅವರ ಬುದ್ಧಿಯೋಗವನ್ನ ಜೋಡಿಸ್ತಾರೆ. ಪರಂತು ಬಹುತೋಂಕಿ ಭಟಕ್ತಿ रहते ಆದ್ರ ಇನ್ನು ಕೆಲವರಿಗೆ ಮಿತ್ರ ಸಂಬಂಧಿಗಳ ಜೊತೆಗೇನೆ ಬುದ್ಧಿಯೋಗ ಅಲ್ದಾಡ್ತಾ ಇದೆ. ಗೃಹಸ್ಥ ವ್ಯವಹಾರ ಮೇ रहते ಕಮಲ ಪುಷ್ಪ ಸಮಾನ ಪವಿತ್ರ ಬನ್ನ ಹೇ ಅವರು ಬಾಕಿ ಯಾದ್ ಮೇ ರಹನಾ ಹೇ. ಮಿತ್ರ ಸಂಬಂಧಿಗಳ ಜೊತೆಗೂ ಬಾಬಾ ಹೇಳ್ತಿದ್ದಾರೆ ಉನ್ಕಿ ಬುದ್ಧಿ ಗೃಹಸ್ಥ ವ್ಯವಹಾರದಲ್ಲಿದ್ದ ಕಮಲ ಪುಷ್ಪ ಸಮಾನ ಪವಿತ್ರರಾಗಿರಿ. ಅವರು ಬಾಕಿ ಯಾದ್ಮೇ ರಹನಾ ಹೇ, ಜೊತೆಗೆ ತಂದೆಯ ನೆನಪಿನಲ್ಲಿರಿ. ಹಿ ಬಹುತ್ ಸಹಜ, ಇದು ಬಹಳ ಸಹಜ. ಬಾಬಾ ಹೇಳ್ತಾರೆ ಎಲ್ಲವನ್ನ ಮಾಡ್ತಾ ಬಾಬಾರವ್ರ ನೆನಪಿನಲ್ಲಿ ಇರ್ತಾ ಸಹಜ ಆಗಿದೆ. ಜಿತನಾ ಹೋಗೋ ಸಕೆ ಬಾಪ್ಕೋ ಯಾದ್ ಕರ್ತೆ ರಹೋ, ಎಷ್ಟು ಸಾಧ್ಯನೋ ಅಷ್ಟು ಬಾಬಾರವ್ರನ್ನ ನೆನಪು ಮಾಡ್ತಾ ಇರಿ. ವೈಸೆ ಆಫೀಸ್ ಸೇ छुट्टियां लेते हैं वैसे बांदे से छुट्टी पाकर 1-2 दिन याद की यात्रा में बैठ जाओ. ಬಾಬಾ ಹೇಳ್ತಿದ್ದಾರೆ ಹೇಗೆ ಆಫೀಸ್ಗಳಲ್ಲಿ ರಜಾ ಬೇಕು ಅಂತ ಹೇಳಿ ಪತ್ರ ಬರೀತೀರಿ, ಇಷ್ಟು ದಿನ ರಜಾ ಬೇಕು, ಹಾಗೆ ಬಾಬಾ ಕೂಡ ಹೇಳ್ತಿದ್ದಾರೆ ಸಮಯ ಸಿಗ್ಲಿಲ್ಲ ಅಂದ್ರೆ ರಜಾ ತೆಗೆದುಕೊಂಡು 1-2 ದಿನಕ್ಕಾಗಿ ಯೋಗದ ಯಾತ್ರೆಯಲ್ಲಿ ಕೂತು ಬಿಡಿ. ರಜಾ ಸಿಗ್ತಾ ಇಲ್ಲ ಅಂತ ಕಾರಣ ಹೇಳ್ದೆ, ರಜಾ ಹಾಕೊಂಡಾದ್ರೂ ನನ್ನ ನೆನಪಲ್ಲಿ ಇರ್ರಿ ಅಂತ ಬಾಬಾ ಹೇಳ್ತಾರೆ. ಘಡಿ ಘಡಿ ಯಾದ್ ಮೇ बैठने के लिए अच्छा रास्ता दिन व्रत रखने लेते हो. ಬಾಬಾ ಹೇಳ್ತಿದ್ದಾರೆ ಗಳಿಗೆ ತಂದೆಯ ನೆನಪಿನಲ್ಲಿ ಕೂತ್ಕೋಬೇಕಾಗಿದೆ. ಇಡೀ ದಿನ ವ್ರತ ತೆಗೆದುಕೊಳ್ಬೇಕು, ಬಾಬಾ ನೆನಪಲ್ಲೇ ಇರ್ಬೇಕು. ಬಾಕೋ ಯಾದ್ ಕರ್ನಾ ಹೇ, ಬಾಬಾನ ನೆನಪು ಮಾಡ್ಬೇಕನ್ನುವಂತ ವ್ರತವನ್ನ ಇಟ್ಕೊಳ್ಳಿ. ಕಿತನಾ ಮಜಾ ಹೋ ಜಾಯೇಗ, ಆಗ ಎಷ್ಟು ಮಜಾ ಬರುತ್ತೆ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಬಾಬಾ ನೆನಪಲ್ಲೇ ಇರ್ಬೇಕು. ಸರಿ, ಎಷ್ಟೊಂದು ಜಮಾ ಆಗ್ತಾ ಹೋಗುತ್ತೆ. ವಿಕರ್ಮ ಬಿ ವಿನಾಶ ಹೋಂಗೆ, ಜೊತೆಗೆ ವಿಕರ್ಮಗಳು ಕೂಡ ವಿನಾಶ ಆಗ್ತಾ ಹೋಗುತ್ತೆ. ಬಾಬಾ ಕಿ ಯಾಸೆ ಹಿ ಸತೋ ಪ್ರಧಾನ್ ಬನ್ನ ಹೇ, ಬಾಬಾರವರ ನೆನಪಿನಲ್ಲಿನೇ ತಾವು ಸತೋ ಪ್ರಧಾನ ಆಗ್ಬೇಕಾಗಿದೆ. ಅದಕ್ಕಾಗಿ ರಜಾ ಹಾಕೊಂಡಾದ್ರೂ ಬಾಬಾರವ್ರನ್ನ ನೆನಪು ಮಾಡಿ ಸಮಯ ತೆಗೆದಿಟ್ಕೊಂಡು ಬಾಬಾರವರ ನೆನಪಲ್ಲಿ ಕೂಡಿ. ಸಾರಾ ದಿನ್ ಪೂರಾ ಯುಗ್ ತೋ ಕಿಸ್ಕಾ ಲಗ್ ಬಿ ನಾ ಸಕೆ. ಬಾಬಾ ಹೇಳ್ತಿದ್ರೆ ಇಡೀ ದಿನದಲ್ಲಿ ಕೆಲವ್ರದ್ದು ಯೋಗ ಕೂಡ ಇರೋದೇ ಇಲ್ಲ. ಮಾಯಾ ವಿಘ್ನ ಜರೂರ್ ಡಾಲ್ತಿ ಹೇ, ಮಾಯೆ ಬಹಳ ವಿಘ್ನವನ್ನ ಹಾಕ್ತಾ ಇರುತ್ತೆ. ಒಂದಲ್ಲ ಒಂದು ಕೆಲಸಗಳನ್ನ ತಂದು ಒಡ್ತಾ ಇರುತ್ತೆ, ಸಮಯನೇ ಸಿಗೋದಿಲ್ಲ. ಆ ರೀತಿಯಾಗಿ ಮಾಯೆ ವಿಘ್ನ ಹಾಕ್ತಾ ಇರುತ್ತೆ. ಫಿರ್ ಬಿ ಪುರುಷಾರ್ಥ ಕರ್ತೆ ಕರ್ತೆ ವಿಜಯ್ ಪಾಲೆಂಗೆ. ಹೀಗೆ ವಿಘ್ನ ಹಾಕಿದ್ರು ಕೂಡ ಅದೇ ರೀತಿಯಾಗಿ ನಾವು ತಾವು ಮುಂದುವರಿತಾ ಪುರುಷಾರ್ಥ ಮಾಡ್ತಾ ವಿಜಯಿಗಳಾಗಿ. ಬಸ್ ಆಜ್ ಕಾ ಸಾರಾ ದಿನ್ ಬಗೀಚಾ ಮೇ ಬೈಠ ಬಾಪ್ಕೋ ಯಾದ್ ಕರ್ನಾ ಹೇ. ಹೀಗೆ ಬಾಬಾ ಹೇಳ್ತಿದ್ರೆ ತಮ್ಗೆ ಸಮಯ ಸಿಕ್ಕಿದಾಗ ಏಕಾಂತದಲ್ಲಿ ಹೋಗಿ ಉದ್ಯಾನವನದಲ್ಲಿ ಕೂತ್ಕೊಂಡು ಬಾಬಾರವ್ರನ್ನ ನೆನಪು ಮಾಡಿ. ಎಲ್ಲೆಲ್ಲಿ ಏಕಾಂತತೆ ಇರುತ್ತೆ ಅಲ್ಲಲ್ಲಿ ಹೋಗಿ ಬಾಬಾನ ನೆನಪಲ್ಲಿ ಕೂತು ಬಿಡಿ. ಖಾನೆ ಪರ್ ಬಿ ಬಸ್ ಯಾದ್ ಮೇ ಬೈಠ್ ಜಾನಾ ಹೇ, ಊಟ ಮಾಡ್ತಾ ಇದ್ರು ಕೂಡ ಪೂರ್ಣ ಊಟ ಮುಗಿಯೋವರೆಗೂ ತಂದೆಯ ನೆನಪಲ್ಲೇ ಇದ್ದು ಬಿಡಿ. ಯಹ ಹಿ ಮೆಹನತ್, ಇದ್ರಲ್ಲಿನೇ ಪರಿಶ್ರಮ ಇರೋದು. ಹಮ್ಕೋ ಪಾವನ್ ಜರೂರ್ ಬನ್ನ ಹೇ, ಮೆಹನತ್ ಕರ್ನಿ ಹೇ, ಅವರಿಗೂ ಬಿ ರಾಸ್ತಾ ಬತಾನಾ ಹೇ. ನಾವು ಪಾವನರಾಗಬೇಕಾಗಿದೆ, ಅವಶ್ಯವಾಗಿ ಪುರುಷಾರ್ಥ ಪರಿಶ್ರಮ ಪಡ್ಲೇಬೇಕು ಮತ್ತು ಬೇರೆಯವ್ರಿಗೂ ಕೂಡ ಈ ಮಾರ್ಗವನ್ನ ತೋರಿಸ್ಬೇಕಾಗಿದೆ. ಬ್ಯಾಜ್ ತೋ ಬಹುತ್ ಅಚ್ಚಿ ಚೀಸ್ ಹೇ, ಬಾಬಾ ಹೇಳ್ತಾರೆ ಬ್ಯಾಜ್ ಕೂಡ ಒಳ್ಳೆ ವಸ್ತು ಆಗಿದೆ ಜ್ಞಾನ ಹೇಳೋದಕ್ಕಾಗಿ. रास्ते में आपस में भी बात करते रहते हो तो बहुत आकर सुनेंगे. ಮಾತಾಡ್ತಾ ದಾರಿಯಲ್ಲಿ ಹೋಗ್ತಾ ಇದ್ರಿ, ಅವ್ರ ಜೊತೆಗೆ ಏನೋ ಜ್ಞಾನದ ಮಾತುಗಳನ್ನ ಮಾತಾಡ್ತೀರಂದ್ರೆ ಅದನ್ನ ಕೇಳಿಸ್ಕೊಳ್ಳೋ. ಜೊತೆಯಲ್ಲೇ ಸುಮ್ನೆ ನಡೀತಾ ಹಿಂದೆ ಮುಂದೆ ಇರೋರು ಕೂಡ ನಿಮ್ಮ ಮಾತನ್ನ ಕೇಳಿಸ್ಕೊಳ್ತಾರೆ. ಬಲೆಯವ್ರು ನಿಮ್ ಜೊತೆ ಮಾತಾಡ್ತಾ ಇಲ್ಲ, ನಿಮ್ಮಿಂದನೇ ಬರ್ತಾ ಇದಾರೆ ಅಂದ್ರೆ ನಿಮ್ ಮಾತುಗಳು ಕೂಡ ಕೇಳಿಸ್ಕೊಳ್ತಾ ಹೋಗ್ತಾರೆ. ಬಾಪ್ ಕಾತೆ ಹೇ ಮುझे याद करो, बस मैसेज मिल गए तो हम ರೆಸ್ಪಾನ್ಸಿಬಿಲಿಟಿ ಸೇ छूट जाए. ಬಾಬಾ ಹೇಳ್ತಾರೆ ನೀವು ತಂದೆ ಬಂದಿದ್ದಾರೆ ಅನ್ನುವಂತ ಸಂದೇಶವನ್ನ ತಿಳಿಸ್ಬಿಡ್ತೀರಂದ್ರೆ ನಿಮ್ಮ ಜವಾಬ್ದಾರಿ ಮುಗ್ದಂಗೆ, ನಿಮ್ಮ ಜವಾಬ್ದಾರಿ ಕಳ್ಸ್ಕೊಂಡಂಗೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ಹಾಗಾಗಿ ತಂದೆಯ ಸಂದೇಶ ಹೇಳಿ ನಿಮ್ಮ ಜವಾಬ್ದಾರಿಯನ್ನ ಇಳಿಸ್ಕೊಡಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಓಂ ಶಾಂತಿ.
मीठे मीठे सिखलते बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। रूहानी बच्चों की रूहानी बाप दादा को याद प्यार और नमस्ते नमस्ते नमस्ते। ಬಾಬಾ ಧಾರಣೆಗಾಗಿ ಮುಖ್ಯ ಸಾರ ತಿಳಿಸ್ತಾ ಇದ್ದಾರೆ. ಮೊದಲನೇ ಪಾಯಿಂಟ್ ಇದೆ, ವ್ಯಾಪಾರ ವ್ಯವಹಾರಗಳಿಂದ ಬಿಡುವು ಸಿಕ್ಕಿದಾಗ ನೆನಪಿನಲ್ಲಿರುವ ವ್ರತವನ್ನ ಕೈಗೊಳ್ಳಬೇಕಾಗಿದೆ. ನೆನಪಿನಲ್ಲಿರುವ ವ್ರತವನ್ನ ಕೈಗೊಳ್ಳಬೇಕಾಗಿದೆ. ಮಾಯೆ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳಲು ನೆನಪಿನ ಪರಿಶ್ರಮ ಪಡಬೇಕು. ಮಾಯೆಯ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳಲು ನೆನಪಿನ ಪರಿಶ್ರಮ ಪಡಬೇಕಾಗಿದೆ. ಎರಡನೇ ಪಾಯಿಂಟ್ ಅಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ, ಬಹಳ ನಮ್ರತೆ ಮತ್ತು ಪ್ರೇಮ ಭಾವದಿಂದ ಮುಗುಳ್ನಗುತ್ತಾ ಮಿತ್ರ ಸಂಬಂಧಿಗಳ ಸೇವೆ ಮಾಡಬೇಕಾಗಿದೆ. ಬಹಳ ನಮ್ರತೆ ಪ್ರೇಮ ಭಾವದಿಂದ ಮುಗುಳ್ನಗುತ್ತಾ ಮಿತ್ರ ಸಂಬಂಧಿಗಳ ಸೇವೆ ಮಾಡಬೇಕಾಗಿದೆ. ಅವರಲ್ಲಿ ಬುದ್ಧಿಯನ್ನು ಅಲೆದಾಡಿಸಬಾರದು. ಮಿತ್ರ ಸಂಬಂಧಿಗಳ ಜೊತೆ ಬುದ್ಧಿ ಅಲೆದಾಡಿಸಬಾರ್ದು. ಆದ್ರೆ ಸಿಕ್ಕಾಗ ಬಹಳ ಪ್ರೀತಿಯಿಂದ ಅವ್ರಿಗೆ ಜ್ಞಾನ ಹೇಳಿ, ಪ್ರೀತಿಯಿಂದ ತಂದೆಯ ಪರಿಚಯ ಕೊಡಬೇಕಾಗಿದೆ. ಪ್ರೀತಿಯಿಂದ ತಂದೆಯ ಪರಿಚಯ ಕೊಡಬೇಕಾಗಿದೆ. ಬಾಬಾ ವರದಾನ ತಿಳಿಸ್ತಾ ಇದ್ದಾರೆ, ನಡೆಯುತ್ತಾ ತಿರುಗಾಡುತ್ತಾ ಫರಿಸ್ತಾ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಸುವವರೇ, ನಡೆಯುತ್ತಾ ತಿರುಗಾಡುತ್ತಾ ಫರಿಸ್ತಾ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಸುವವರೇ ಸಾಕ್ಷಾತ್ಕಾರ ಮೂರ್ತಿ ಭವ, ಸಾಕ್ಷಾತ್ಕಾರ ಮೂರ್ತಿ ಭವ. ಬಾಬಾ ಇದರ ಅರ್ಥ ಹೇಳ್ತಿದ್ದಾರೆ, ಹೇಗೆ ಆರಂಭದಲ್ಲಿ ನಡೀತಾ ತಿರುಗಾಡುತ್ತಾ ಬ್ರಹ್ಮ ಮರೆಯಾಗಿ ಶ್ರೀಕೃಷ್ಣ ಕಾಣ್ತಾ ಇದ್ರು. ಈ ಸಾಕ್ಷಾತ್ಕಾರವು ಎಲ್ಲವನ್ನ ಬಿಡಿಸಿಬಿಟ್ಟಿತ್ತು. ಅಂತಹ ಸಾಕ್ಷಾತ್ಕಾರದ ಮೂಲಕ ಈಗಲೂ ಸೇವೆಯಾಗಲಿದೆ. ಹೀಗೆ ಬಾಬಾ ಹೇಳ್ತಾರೆ, ಬ್ರಹ್ಮ ತಂದೆ ನಡೀತಾ ತಿರುಗಾಡ್ತಾ ಇದ್ರು. ಮಕ್ಕಳಿಗೆ ಬ್ರಹ್ಮ ತಂದೆ ಕಾಣಿಸ್ತಾ ಇರ್ಲಿಲ್ಲ, ಕೃಷ್ಣ ತರ ಕಾಣಿಸ್ತಾ ಇದ್ರು, ಸಾಕ್ಷಾತ್ಕಾರ ಆಗ್ತಾ ಇತ್ತು. ಹಾಗೆ ಈ ರೀತಿ ಸಾಕ್ಷಾತ್ಕಾರವನ್ನ ನೋಡಿದವರು ಎಲ್ಲವನ್ನ ಬಿಟ್ಟು ಬಾಬಾರವ್ರ ಹತ್ರ ಓಡೋಡಿ ಬಂದ್ರು. ಹಾಗೆ ಸಾಕ್ಷಾತ್ಕಾರದಿಂದ ಸೇವೆ ಆಯ್ತು. ಬಾಬಾರವ್ರ ಹತ್ರ ಬಂದ್ರು. ಯಾವಾಗ ಸಾಕ್ಷಾತ್ಕಾರದಿಂದ ಪ್ರಾಪ್ತಿ ಆಗೋದು, ಆಗ ಆಗದೇ ಇರಲು ಸಾಧ್ಯವಿಲ್ಲ. ಅದಕ್ಕೆ ನಡೆಯುತ್ತಾ ತಿರುಗಾಡುತ್ತಾ ಫರಿಸ್ತಾ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಸಿ. ಸಾಕ್ಷಾತ್ಕಾರ ಆಗುತ್ತೆ ಅಂದ್ರೆ ಅವರು ಇರ್ಲಿಕ್ಕೆ ಸಾಧ್ಯ ಇಲ್ಲ, ಬಾಬಾರವ್ರ ಹತ್ರ ಓಡ್ ಬರ್ತಾರೆ. ಹಾಗಾಗಿ ಬಾಬಾ ಹೇಳ್ತಿದ್ದಾರೆ, ತಾವು ಕೂಡ ಈಗ ಫರಿಸ್ತಾ ಸ್ವರೂಪದಲ್ಲಿ ಸ್ಥಿತರಾಗಿ ನಡೀತಾ ತಿರುಗಾಡ್ತಾ ಫರಿಸ್ತಾ ಅನ್ಕೊಂಡಿರ್ತೀರಂದ್ರೆ ನೋಡೋರ್ಗೂ ಫರಿಸ್ತಾ ಸ್ವರೂಪದ ಅನುಭವ ಆಗುತ್ತೆ. ಆಗ ಅಂಥವ್ರು ಸಹ ಜ್ಞಾನದಲ್ಲಿ ಬರ್ತಾರೆ. ನಿಮ್ಮ ಫರಿಸ್ತಾ ಸ್ವರೂಪವನ್ನ ನೋಡಿ ಅಂತ ಬಾಬಾ ಹೇಳ್ತಾರೆ. ಭಾಷಣ ಮಾಡುವವರು ಬಹಳ ಇದ್ದಾರೆ, ಆದ್ರೆ ನೀವು ಅನುಭವ ಮಾಡಿಸುವವರಾಗಿ. ಭಾಷಣ ಹೇಳೋರು ಬಹಳ ಸಂಖ್ಯೆಯಲ್ಲಿದ್ದಾರೆ, ಕೇವಲ ವಾಣಿಯ ಜ್ಞಾನ ಕೊಡೋದು. ಆದ್ರೆ ಕೇಳೋರು ಈಗ ಅದನ್ನ ಕೇಳೋದಿಲ್ಲ, ನೋಡ್ಲಿಕ್ಕೆ ಬಯಸ್ತಾರೆ, ಅನುಭವ ಮಾಡ್ಲಿಕ್ಕೆ ಬಯಸ್ತಾರೆ. ಹಾಗಾಗಿ ತಾವು ಈಗ ಫರಿಸ್ತಾ ಸ್ವರೂಪದ ಅನುಭವ ಮಾಡಿಸಿ. ಆಗ ತಿಳ್ಕೊಳ್ಳಿ ಇದು ಅಲ್ಲಹನ ಜನರಾಗಿದ್ದಾರೆ. ಸಾಕ್ಷಾತ್ಕಾರ ಮಾಡಿಸಿದಾಗ
ಅನುಭವ ಮಾಡೋರು ಈ ರೀತಿ ಅನ್ಕೊಳ್ತಾರಂತೆ, ಇವರು ಸಾಧಾರಣ ಇಲ್ಲ, ಇವರು ಅಲ್ಲಾನ ಮಕ್ಕಳಾಗಿದ್ದಾರೆ, ಭಗವಂತನ ಮಕ್ಕಳಾಗಿದ್ದಾರೆ. ಈ ರೀತಿ ನೋಡ್ದವ್ರಿಗೆ ಅನುಭವ ಆಗ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಈ ರೀತಿ ಸಾಕ್ಷಾತ್ಕಾರ ಮೂರ್ತಿ ಆಗ್ರಿ ಅಂತ ಹೇಳಿ ಬಾಬಾ ತಿಳಿಸಿದ್ರು. ಸ್ಲೋಗನ್ ಇದೆ, ಸದಾ ಆತ್ಮಿಕ ಮೋಜಿನ ಅನುಭವ ಮಾಡ್ತಾ ಇರಿ, ಆಗ ಎಂದೂ ತಬ್ಬಿಬ್ಬಾಗೋದಿಲ್ಲ. ಆತ್ಮಿಕ ಮೋಜಿನ ಅನುಭವ ಮಾಡ್ತಾ ಇರಿ, ಆಗ ಎಂದೂ ತಬ್ಬಿಬ್ಬರಾಗೋದಿಲ್ಲ. ಮನಸಾಶಕ್ತಿಗೆ ಸಕಾಶ ಕೊಡುವುದಕ್ಕಾಗಿ ಬಾಬಾ ಪಾಯಿಂಟ್ ಹೇಳ್ತಿದ್ದಾರೆ. ಈಗ ತಮ್ಮ ಹೃದಯದ ಶುಭ ಭಾವನೆಯ ಅನ್ಯ ಆತ್ಮದವರೆಗೆ ತಲುಪಿಸಿ. ತಮ್ಮಲ್ಲಿ ಏನು ಶುಭ ಭಾವನೆ ಇದೆಯಲ್ಲ, ಈ ಶುಭ ಭಾವನೆ ಆ ಆತ್ಮನಿಗೆ ತಲುಪಬೇಕು, ಅನ್ಯ ಆತ್ಮಗಳಿಗೆ ತಲುಪಬೇಕಾಗಿದೆ. ಸೈಲೆನ್ಸ್ ನ ಶಕ್ತಿಯನ್ನ ಪ್ರತ್ಯಕ್ಷ ಮಾಡಿ, ಎಷ್ಟು ಸಾಧ್ಯ ಅಷ್ಟು ಮೌನವಾಗಿರಿ, ಸೈಲೆನ್ಸ್ ಅಲ್ಲಿ ಇರ್ರಿ ಅಂತ ಬಾಬಾ ಹೇಳ್ತಾರೆ. ಮನಸ್ಸಿನ ಮೌನ, ಮಾತಿನ ಮೌನ. ಪ್ರತಿಯೊಬ್ಬ ಬ್ರಾಹ್ಮಣ ಮಕ್ಕಳಲ್ಲಿ ಈ ಶಾಂತಿಯ ಶಕ್ತಿ ಇದೆ. ಕೇವಲ ಆ ಶಕ್ತಿಯನ್ನ ಮನಸ್ಸಿನಿಂದ, ತನುವಿನಿಂದ ಇಮರ್ಜ್ ಮಾಡಿ. ಆಲ್ರೆಡಿ ಇದೆ ಆತ್ಮನಲ್ಲಿ ಶಾಂತಿಯ ಶಕ್ತಿ, ಆದ್ರೆ ಅದನ್ನ ಇಮರ್ಜ್ ಮಾಡ್ಕೊಳ್ಳಿ, ನೆನಪು ಮಾಡ್ಕೊಳ್ಳಿ, ಸ್ಮೃತಿ ಮಾಡ್ಕೊಳ್ಳಿ, ಪದೇ ಪದೇ ನೆನಪು ಮಾಡ್ತಾ ಇರಿ. ಹೀಗೆ ಮನಸ್ಸಿನ ಮತ್ತು ತನುವಿನ ಶಕ್ತಿಯನ್ನ ಇಮರ್ಜ್ ಮಾಡ್ಕೊಳ್ಳಿ. 1 ಸೆಕೆಂಡಿನಲ್ಲಿ ಮನಸ್ಸಿನ ಸಂಕಲ್ಪಗಳನ್ನ ಏಕಾಗ್ರ ಮಾಡಿಕೊಂಡು ವಾಯುಮಂಡಲದಲ್ಲಿ ಸೈಲೆನ್ಸ್ ನ ಶಕ್ತಿಯ ಪ್ರಕಂಪನ ಸ್ವತಃವಾಗಿ ಹರಡಿಸ್ತಾ ಇರಿ. ಮಧ್ಯ ಮಧ್ಯದಲ್ಲಿ ಕೆಲಸ ಕಾರ್ಯ ಮಾಡ್ತಾ ಅಲ್ಲಲ್ಲಿ ಬಾಬಾ ಹೇಳ್ತಾರೆ ಮನಸ್ಸನ್ನ ಏಕಾಗ್ರ ಮಾಡ್ಕೊಳ್ಳಿ. ಸಂಕಲ್ಪಗಳನ್ನು ಕೂಡ ಏಕಾಗ್ರ ಮಾಡಿ, ಎಲ್ಲ ಸಂಕಲ್ಪಗಳನ್ನ ಬಂದ್ ಮಾಡಿ ಬಾಬಾರವ್ರ ಜೊತೆಗೆ ಏಕಾಗ್ರ ಆಗಿ ವಾಯುಮಂಡಲದಲ್ಲಿ ಈ ಸೈಲೆನ್ಸ್ ನ ಶಕ್ತಿಯ ಕಿರಣಗಳನ್ನ ಹರಡಿಸ್ತಾ ಇರಿ. ಶಾಂತಿಯ ಕಿರಣಗಳನ್ನ ಇಡೀ ಪ್ರಪಂಚಕ್ಕಾಗಿ ಹರಡಿಸ್ತಾ ಇರಿ, ಸ್ವತಃ ಹರಡಿಸ್ತಾ ಇರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಇದು ಸೈಲೆನ್ಸ್ ಶಕ್ತಿಯ ಪ್ರತ್ಯಕ್ಷ ಮಾಡಿ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಓಂ ಶಾಂತಿ. ಬಾಬಾರವ್ರ ಏನ್ ತಿಳಿಸ್ಕೊಟ್ರು? ಯಾರೆಲ್ಲ ಕಾಸಿಗೆ ಹೋಗ್ತಾ ಇದ್ದೀರಿ ಅವ್ರದ್ದು ಆಧಾರ್ ಕಾರ್ಡು, ಪಾನ್ ಕಾರ್ಡ್, ಆಧಾರ್ ಕಾರ್ಡು, ರೇಷನ್ ಕಾರ್ಡು ಮತ್ತೆ ವೋಟರ್ ಐಡಿ, ಸಾಧ್ಯ ಆದ್ರೆ ಬ್ಯಾಂಕ್ ಪಾಸ್ಬುಕ್ ಕೂಡ ಅಂತ ಹೇಳಿದ್ದಾರೆ. ಹಾಗಾಗಿ ಇವನ್ನ ಫೋಟೋ ಬರೆದು ಅಕ್ಕವ್ರಿಗೆ ಕಳಿಸ್ಕೊಡ್ಬೇಕಂತ. ಏಪ್ರಿಲ್ 1ರಿಂದ ಇಲ್ಲಿಂದ ಬಿಡುವುದು ಅಂತ ಹೇಳಿದ್ದಾರೆ. ಏಪ್ರಿಲ್ 1ನೇ ತಾರೀಕು, 1ನೇ ತಾರೀಕು ಬಿಟ್ಟು 14 15 ಇಲ್ಲಿ ಬಂದು ತಲುಪ್ತಾರೆ ಅಂತ ಹೇಳಿ. ಹಾಗಾಗಿ ಯಾರ್ಯಾರು ಹೋಗೋರಿದ್ರೆ ಆದ್ರೆ ಅರ್ಜೆಂಟ್ ಆಗಿ ಅಕ್ಕವ್ರ ನಂಬರ್ಗೆ ಫೋಟೋ ಹೊಡೆದು ಕಳಿಸ್. ಏಪ್ರಿಲ್ 1ನೇ ತಾರೀಕು. Blessing. May you become an image that bear witness and images of your very form as you walk and move around at the slogan, constantly continue to experience spiritual pleasure and they will never be confused.
ಸ್ವಾರಸ್ಯವಾಗಿ ಪಾಲನ ಅನ್ಯರಿಗೂ ಮಾರ್ಗವನ್ನು ತಿಳಿಸಿಕೊಡಲಿಕ್ಕೆ ಈ ಬ್ಯಾಜು ಬಹಳ ಒಳ್ಳೆಯ ವಸ್ತುವಾಗಿದೆ ಅಂತಾರೆ ಬಾಬಾ. ಮಾರ್ಗದ ಮಧ್ಯದಲ್ಲಿ ಪರಸ್ಪರ ಮಾತನಾಡುವಾಗ ಏನು ಅಂತ ಹೇಳಿದಾಗ ಅವರಿಗೆ ತಿಳಿಸಿಕೊಡುವುದು